ಜಿತಾತ್ಮಾನ. ಇಲ್ಲಿ ಆತ್ಮ ಅಂತಂದ್ರೆ ಜಿತಾತ್ಮನ ಅಂದ್ರೆ ಜಿತ ಅಂದ್ರೆ ಗೆಲ್ಲು, ಆತ್ಮ ಅಂದ್ರೆ ಮನಸ್ಸು, ಮನಸ್ಸಿನ ಗೆದ್ದ ಮನಸ್ಸು. ಇಲ್ಲಿ ಆತ್ಮ ಅನ್ನೋ ಶಬ್ದಕ್ಕ ಮನಸ್ಸು ಅಂತ ತಗೋಬೇಕು. ಜಿತಾತ್ಮನ ಅಂದ್ರೆ ಮನಸ್ಸನ್ನು ಗೆದ್ದವನು. ಜಿತ ಅಂದ್ರೆ ಗೆದ್ದವನು, ಆತ್ಮ ಅಂದ್ರೆ ಇಲ್ಲಿ ಮನಸ್ಸು. ಜಿತಾತ್ಮಾನ ಪ್ರಶಾಂತಸ್ಯ, ಪ್ರಶಾಂತನಾದ ಪುರುಷನಿಗೆ, ಪ್ರಶಾಂತನಾದವನು, ಶಾಂತ ಆದವನ್ನ ಪ್ರಶಾಂತ ಆಗುವ, ಪ್ರಕರ್ಷೇಣ ಶಾಂತ ಪ್ರಶಾಂತ. ಅಂದ್ರೆ ಶಾಂತ ಆಗೋದು ಬೇರೆ, ಪ್ರಕರ್ಷೇಣ ಶಾಂತ ಆಗೋದು ಬೇರೆ. ಪರಮಾತ್ಮ, ಪರಮಾತ್ಮನು ಸಮಾಹಿತ, ಸಮಾಹಿತನಾದವನು, ಸುಖ ದುಃಖದಲ್ಲಿ ಸಮನಾಗಿರವ. ಅವನು ಶೀತೋಷ್ಣ ಸುಖ ದುಃಖೇಶು, ಶೀತ ಉಷ್ಣ ಸುಖ ದುಃಖಗಳಲ್ಲಿ, ತಥಾ ಹಾಗೆಯೇ ಮಾನಾಪಮಾನಗಳಲ್ಲಿ, ಮಾನಾಪಮಾನಗಳಲ್ಲಿ ಸಮಸ್ಯ ಸಮನಾಗಿರುತ್ತಾನೆ. ಮಾನ ಕೊಟ್ಟರು, ಸನ್ಮಾನ ಮಾಡಿದ್ರು ಮ್ಯಾಗ ಉಗ್ಗುದು, ಅಪಮಾನ ಮಾಡಿದ್ರ ಕುಗ್ಗುದು ಇರಂಗಿಲ್ಲ ಅಂತಾವ. ಅದಕ್ಕೆ ಜಯಿಸಲ್ಪಟ್ಟಂತ ಉಳ್ಳವನು ಪ್ರಶಾಂತನೂ ಆದವನಿಗೆ ಪರಮಾತ್ಮನು ಸಮಾಹಿತನಾಗುತ್ತಾನೆ. ಸಮಾಹಿತನಂದ್ರೆ ಏನರ್ಥ ಇಲ್ಲಿ? ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಕ್ಲಿಯರ್ಲಿ ಎವಿಡೆಂಟ್ ಟು ಹಿಮ್ ಹೂ ಈಸ್ ಪ್ರಶಾಂತಸ್ಯ ಜಿತಾತ್ಮನ. ಇವು ಎರಡು ಕ್ವಾಲಿಟಿ ಯಾವ ಕಡೆ ಅದಾವು, ಅವನು ಪರಮಾತ್ಮ ತನ್ನ ಸ್ವರೂಪವನ್ನು ತೋರಿಸ್ತಾನ. ಹಂಗಂದ್ರೆ ಏನು, ಮಾತಿನ ಅರ್ಥ ಏನು, ಲಕ್ಷಾರ್ಥ ಬೇರೆ ಅದ. ಸ್ವರೂಪ ಸಾಕ್ಷಾತ್ಕಾರ ಆಗ್ತದ. ಸ್ವರೂಪ ಸಾಕ್ಷಾತ್ಕಾರ ಆಗ್ತದೆ. ಹೆಂಗಾಗ್ತದೆ ಅಂದ್ರೆ ಅಪ್ರೋಕ್ಷ ಆಗ್ತದೆ. ಅಪ್ರೋಕ್ಷ ಅಂದ್ರೆ ಹೆಂಗ್ರಿ? ಅರಿಯುವನನ್ನ ಅರಿಯುವಂತ, ಅರಿಯುವನನ್ನ ಅರಿಯುವಂತ ಕಲೆ. ಈಗ ನಾವು ಏನಂಗದೆ ಹೆಂಗನಾಗತ್ತೀವಿ ಅಂದ್ರೆ ಅರಿಯಲ್ಪಡುವಂತದ್ದನ್ನ ಯಾರಾಗತ್ತೀವಿ ಜಗತ್ನಾಗ. ನಾವು ರೂಪಾತ್ಮಕ ವಸ್ತುಗಳನ್ನ, ಅರಿಯಲ್ಪಡುವಂತ ವಸ್ತುಗಳನ್ನ, ವಿಷಯಗಳನ್ನ ಅರಿಯುವುದು ನಮ್ಗೆ ರೂಢ ಆಗ್ಯದ. ವಿಷಯಿನ ಅರಿಯುವುದು ರೂಢ ಮಾಡ್ಬೇಕಾಗ್ಯದ. ವಿಷಯಿ ಎಲ್ಲವನ್ನ ಅರಿಯುವವರು ಯಾರು? ಅವನ ಅರಿಬೇಕಾಗ್ಯದ. ಅದಕ್ಕೆ ಅಪ್ರೋಕ್ಷ ಜ್ಞಾನ ಅಂತ. ಅರಿಯುವನನ್ನ ಅರಿಯುವುದಕ್ಕ ಅಪರೋಕ್ಷ ಜ್ಞಾನ ಅಂತಾನ. ಅರಿಯಲ್ಪಡುವಂತಹ ವಸ್ತುಗಳನ್ನ ಅರಿಯುವುದಕ್ಕ ಪರೋಕ್ಷ ಜ್ಞಾನ ಅನ್ನುತ್ತಾರೆ. ಸಿಂಪಲ್. ನಿಮ್ಗೆ ತಲೆಯಾಗಿ ಇವತ್ತು ತಿಳಿಬೇಕು ಪರೋಕ್ಷ ಅಪರೋಕ್ಷ ಅನ್ನುವಂಥ ಶಬ್ದದ ಅರ್ಥ. ಬಹಳ ಮಂದಿಗೆ ಶಬ್ದ ಅರ್ಥ ಆಗಂಗಿಲ್ಲ. ಶಬ್ದ ಉಳಿತಿದ್ದ ಅರ್ಥದಲ್ಲಿ ಮನಸ್ಸು ಹೋಗಿ ನೆಲೆಯಾಗಿ ನಿಲ್ಲುವುದಿಲ್ಲ. ಆತ್ಮೀಯರೇ, ಇದು ಪೆನ್ನು. ಇವ್ ಯಾವ ಜ್ಞಾನದಿಂದ ನೋಡಕತ್ತೀವಿ? ಪ್ರತ್ಯಕ್ಷ ಜ್ಞಾನದಿಂದ ನೋಡಕತ್ತೀವಿ. ಇದು ಪ್ರತ್ಯಕ್ಷ ಜ್ಞಾನ. ಪೆನ್ನು ಪ್ರತ್ಯಕ್ಷ. ಈಗ ಯಾರಾದ್ರೂ ಬೆಂಗಳೂರು ಹೋಗಿವಿ, ಬೆಂಗಳೂರು ಅಂತಂದೆ, ಬೆಂಗಳೂರು ವಿಧಾನಸೌಧ ನೋಡಿರ್ಲಿ, ಐತಿ, ಹೋಗಿ ಬಂದಿರಿ, ನೀವು ನೋಡಿರಿ, ಪ್ರತ್ಯಕ್ಷವಾಗಿ ನೋಡಿ ಬಂದಿರಿ. ಈಗ ನಿಮ್ ನೆನಪು ಮಾಡ್ಕೊಂಡ್ರೆ ಬೆಂಗಳೂರು ನೆನಪು ಆಗ್ತದೆ. ಇದು ಕೂಡ ಪ್ರತ್ಯಕ್ಷನ. ಇನ್ನೊಂದದ. ಈಗ ನೀವು ಗಂಗೋತ್ರಿ ನೋಡ್ರಿ, ನೋಡೇ ಇಲ್ಲ ಅಂತ ಹೇಳ್ಬೋದು. ಗಂಗೋತ್ರಿ ನೋಡೇ ಇಲ್ಲ. ಐತೇನ ಗಂಗೋತ್ರಿ? ನಾವು ನೋಡಿಲ್ಲ ಅಂದ್ರೆ ಇಲ್ಲ ಅಂತೀರೇನು? ನಾವು ನೋಡಿಲ್ರಿಪ್ಪ ಇಲ್ಲ ಅಂತೀರ? ಅಲ್ಲೋ ಮರ, ನೀ ನೋಡಿಲ್ಲ ಏನಾಯ್ತು? ಐತಿ ಇಲ್ಲೋ ಅಷ್ಟ್ರ ಹೇಳಂದ್ರ ಇಲ್ರಿ, ಬೇರೆಯವ್ರೆಲ್ಲ ನೋಡ್ಯಾರ, ಅವ್ರು ಐತಂತ ಅದನ್ನ ವರ್ಣನೆ ಮಾಡ್ತಾರ. ಅಲ್ಲಿ ಚಳಿ ಇರ್ತದಂತ, ಬಹಳ ಗಂಗಾ ನದಿ ಉಗಮಸ್ಥಾನ ಅಂತ ಹಿಂಗೆಲ್ಲ ಕೇಳೇವಿ. ಮತ್ತ ಸುಳ್ಳು ಹೆಂಗ್ ಆಗ್ತದೆ? ಐತಿ ಗಂಗೋತ್ರಿ ಅನ್ನುವಂಥದ್ದು ಏನೈತಲ್ಲ, ಇದು ಪರೋಕ್ಷ. ಇನ್ನು ಅಪರೋಕ್ಷ ಅಂತಂದ್ರೆ ಏನು? ಅರಿಯುವನನ್ನ ಅರಿಯುವುದು. ಹೊರಮುಖವಾಗಿ ಇಂದ್ರಿಯಗಳನ್ನು ಪ್ರಧಾನ, ಹೊರಗೆ ನೋಡೋದಲ್ಲ. ಆ ಇಂದ್ರಿಯಗಳನ್ನ ಒಳಮುಖ ಮಾಡ್ಕೊಂಡು ಅಂತರ್ಮುಖನಾದ ಆ ಪರಮಾತ್ಮನ ತತ್ವವನ್ನು ತಿಳ್ಕೊಳ್ಳೋದು. ಈ ಹಿಂದೆ ಇರುವಂತ ಉಪಯುಕ್ತ ಚೇತನ ಐತಲ್ಲ, ಈ ಇಂದ್ರಿಯಗಳ ಹಿಂದೆ ಇರುವಂತ ಉಪಯುಕ್ತ ಚೇತನ ಏನೈತಲ್ಲ ಪಾರಮಾನ ಸತ್ತದಾಗ, ಅದನ್ನು ತಿಳಿಯುವುದಕ್ಕೆ ಅಪರೋಕ್ಷ ಜ್ಞಾನ ಅಂತಾರ. ಆತ್ಮೀಯರೇ, ಅದು ನಾನದೇವಿ. ನಿಜವಾಗಿಯೂ ನಾವು ಇಂದ್ರಿಯಗಳಲ್ಲ, ಇಂದ್ರಿಯಗಳ ಹಿಂದಿರುವಂತಹ ಉಪಯುಕ್ತ ಚೇತನ ದೇವಿ. ಆ ಚೇತನವನ್ನ ತಿಳಿಬೇಕು ನಾವು. ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಇಲ್ಲಿ ಏನ್ ಹೇಳ್ಬೇಕಾಗ್ಯದ?
ಮಾನಾಪ ಶೀತೋಷ್ಣ ಸುಖ ದುಃಖಗಳಲ್ಲಿಯೂ ಮಾನಾಪಮಾನಗಳಲ್ಲಿಯೂ ಕೂಡ ಅವನು ಸಮನಾಗಿರುತ್ತಾನೆ ಅಂದ್ರೆ ಅವ ಹೆಂಗಿರ್ತಾನ ಅಂದ್ರೆ ಅಷ್ಟು ಹೃದಯ ಹಣ್ಣಾಗಿರ್ತದೆ. ಮತ್ತೆ ನಮ್ದಾಗಿರ್ರಿ ಎಲ್ಲಾಗೈತಿ ನಮ್ದು ಸ್ವಲ್ಪ ಏನ್ ಹೆಚ್ಚು ಕಮ್ಮಿ ಆತಂದ್ರೆ ವೈದಾರ್ತೈತಂಗ ಮನಸ್ಸು. ಒಂದ್ 50 ರೂಪಾಯಿ ಕಳ್ಕೊಂಡ್ರಿ ಏನ ದಾರ್ಯಾಗ ಹೋಗ್ಬೇಕಾದ್ರೆ ಹೆಂಗಾಗೈತೆ ನೋಡಿ ತಳಮಳ. ಅಯ್ಯೋ 50 ರೂಪಾಯಿ ಹೋಗ್ತಲ್ಲಪ್ಪ, 50 ರೂಪಾಯಿ ಹೋಗ್ತಲ್ಲಪ್ಪ, 50 ರೂಪಾಯಿ ಹೋಗ್ತಲ್ಲ. ಮೊಮ್ಮಗಳು ಕೂಡ ಗುಂಡಾಡಿ 2 ಗುಂಡ ಸೋತ್ರಿ ದುಃಖ ಆಕತ್ತನ ಆಗುದಿಲ್ಲ. ಯಾಕ ಅಲ್ಲಿ ಅವು ಗಾಜಿನ ಗುಂಡದ ಕಿಮ್ಮತ್ ನಮ್ಮಲ್ಲಿ ನಮ್ ತಲೆಯಾಗ ಇಲ್ಲ ಇಲ್ಲ. ಹಂಗ ನಮ್ಗಿನ್ನ 50 ರೂಪಾಯಿ ಆಗಿಲ್ಲ, ಅಥವಾ ಬಂಗಾರದ ಗುಂಡು ಆಗಿಲ್ಲ. ಅಷ್ಟು ನಾವೊಂದು ಹಣ್ಣಾಗೈತಿ ಬುದ್ಧಿ. 70 ವರ್ಷಕ್ಕೆ ಎಷ್ಟು ಹಣ್ಣಾಗೈತಿ ಅಂದ್ರೆ ಗಾಜಿನ ಗುಂಡದ ಮಟ್ಟಿಗೆ ಹಣ್ಣಾಗೈತಿ. 50 ರೂಪಾಯಿಗಾಗ್ಲಿ ಅಥವಾ ಅವು ಬಂಗಾರದ ಗುಂಡು ಆದ್ರೆ ಅದಕ್ಕೆ ಹಣ್ಣಾಗಿಲ್ಲ. ಹಣ್ಣಾದ್ರೆ ಅದೆರಡು ಹಂಗ ಸಮಾಹಿತ ಇರ್ತಾವ. ಸಮಾಹಿತ ಅಂತಂದ್ರೆ ಏನು? ಮಾನಾಪಮಾನಗಳಲ್ಲಿ ಸಮಾನನಾಗಿರುವುದು, ಒಂದೇ ರೀತಿಯಾಗಿರುವುದು, ಹೆಚ್ಚು ಕಮ್ಮಿ ಆಗದಂಗ ಉದ್ವೇಗಗೊಳ್ಳುವಂಗಿಲ್ಲ, ವಿಕಾರಗೊಳ್ಳುವಂಗಿಲ್ಲ, ಸಿಟ್ಟು ಸುಡುವು ಬರುವಂಗಿಲ್ಲ. ಇಂಥದ್ದೊಂದು ಪರಿಸ್ಥಿತಿಯನ್ನ ಹೇಳಾಗತ್ತಾರೆ. ಇದು ಯಾರಿಗೆ ಆಗ್ತೈತಿ ಅಂದ್ರೆ ಜಯಿಸಲ್ಪಟ್ಟ ಮನಸ್ಸುಳ್ಳವನು ಪ್ರಶಾಂತನವಾದ ಪರಮಾತ್ಮನಿಗೆ ಆಗ್ತೈತಿ ಅಂತ ಹೇಳ್ತಾರೆ. ಇಲ್ಲಿ ಅಪ್ಪನ ಹೇಳ್ತಾರೆ, for the one who has mastered himself and who is tranquil, the supreme Atma is evident. He is the same in heat and cold. He is same in pleasure and pain. He is same as well as in honor and dishonor. Heat and cold, ಉಷ್ಣ ಶೀತೋಷ್ಣ, pleasure and pain, ಸುಖ ದುಃಖ, honor and dishonor, ಮಾನಾಪಮಾನ, ಇವುಗಳಲ್ಲಿ ಸಮನಾಗಿರ್ತಾನೆ ಅಂತ. ನಮ್ಮ ಕಡೆಯಿಂದ ಆಗ್ತಿದೆ ಅಂದ್ರೆ ನಾವು ಜ್ಞಾನಿನ, ಹಾಗಂಗಿಲ್ಲ ಅಂದ್ರೆ ನಾವಿನ್ನೂ ಅಜ್ಞಾನಿ. ಇದು ಮತ್ತೊಬ್ಬರಿಗೆ ಹೇಳುವಂಗಿಲ್ಲ, ನಾವು ನಮ್ಗೆ ಹೇಳ್ಕೊಳಕ ಇದು ಟೂಕಿ. Let us assume that a person has integrated himself or herself. Such a person who has attained self-management, Krishna calls it Jitatma. Jitaha means one, controlled, managed, and what is managed is Atma. Atma here means body, mind, hence intellect complex. So Jitatma means one who has learned the art of self-discipline, self-integration, self-attunement, self-orchestration, self-management, and therefore only Prashantasya. How do you know that I am master of myself? ನಾನು ನನ್ನನ್ನು ಗೆದ್ದಿ ನಾನು ಅಂತದೆ ಹೆಂಗ? ನನ್ನ ಮನಸ್ಸು ಬುದ್ಧಿ ಕಾಂಪ್ಲೆಕ್ಸ್ ಐತಲ್ಲ, ಸಂಕೀರ್ಣ ಮನಸ್ಸು ಬುದ್ಧಿ ಇವುಗಳ ಈ ಒಂದು ಕಾಂಪ್ಲೆಕ್ಸ್ ಏನಿದೆ ಸಂಕೀರ್ಣ, ಈ ಗೆದ್ದಿ ನಾವು ಹೆಂಗ್ ಗೊತ್ತಾಗ್ತದೆ? ವಾಟ್ ಇಸ್ ದ ಸೈನ್? ಏನ್ ನಮ್ ಗುರುತು? ಏನಾದ್ರು 2 ಕೋಡ್ ಬರ್ತದ ಇಲ್ಲಿ ಅಂತ ಬರೀತಾರಲ್ಲ, ಸಮಾಹಿತ ಅಂತ ಬರೀತಾರ ಇಲ್ಲ. Krishna says, Prashantaha, the more I win a victory over myself, the more my life is calmer. ಎಷ್ಟು ಶಾಂತದೀಪ ನೀನು. ಅದ್ರ ಮ್ಯಾಗ ನೀನು ಎಷ್ಟು ಶಾಂತದಿ ಅದ್ರ ಮ್ಯಾಗ ಅಳತೆ ಹೋಗು. The more my life is calmer, that is the acid test. Litmus test, acid test ಅಂತ ಮಾಡ್ತಾರೆ, ಕೆಮಿಸ್ಟ್ರಿ ಒಳಗೆ ಬರ್ತಾವ ಇವು. ಹಾಗೆ ಅದನ್ನ ನೋಡುವಂತದ್ದು, ಪೇಪರ್ ಎತ್ತಿ ನೋಡೋದು. ಏನ್ ನೋಡೋದು? ಮನಸ್ಸು ಎಷ್ಟು ಶಾಂತ ಅದ. ಅದೇನೋ ಒಂದ್ ಘಟನೆ, ಒಳ್ಳೆ ಘಟನೆ ಬಂತು, ಸುಖದ ಘಟನೆ ಬಂತು, ಅವಾಗ ಎಷ್ಟು ಮನಸ್ಸು ಹೊಯ್ದಾಟ ಅಗ್ರಿ ಏನ್ ಖುಷಿ ಖುಷಿ ಇದೆಯೋ, ಏನ್ ಯಾವಾಗ ಸಾಮಾನ್ಯವಾಗಿ ಹೆಂಗಿರ್ತೀವಿ ಹಂಗದೀವೋ ಅದ್ರ ಮ್ಯಾಗ ಗೊತ್ತಾಗ್ತದ. Otherwise my mind will be turbulent, which I do not know, which do not myself has to say at all. Therefore Jitatma is Prashanta Purusha. Krishna calls such a person Yoga Rudaha, Sadhana Chatushtaya Sampannaha, Jnana Yogya. Such a person is not liberated. Liberation requires what? With regard to that we do not comprise. Liberation requires self-knowledge. So a person who has learned to manage himself, he is now ready. He has got admission for Vedantic inquiry. ಅಲ್ಲ ಜ್ಞಾನಿ ಅಂತ ಏನು ಅಂತಂದ್ರೆ ಇಲ್ಲ ಅಂತಾರ. ಇವ ಬಹಳ ಅಂದ್ರೆ ಏನ್ ಅನ್ಬೋದು? ಯಾವ ಸಮಾಹಿತನಾದಾನ, ಮಾನಾಪಮಾನದಾಗ ತಿಳ್ಕೊಂಡದಾನ, ಒಂದೇ ರೀತಿ ಅದಾನ, ಇವಾಗ ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿ ಅನ್ಬಹುದು. ಇಷ್ಟು ಬೇರೆ ಕೊಟ್ಟರು ಅವ್ರು, ಇನ್ನು ಜ್ಞಾನಿ ಅಲ್ಲ ಅಂತ. ಜ್ಞಾನಕ್ಕೆ ಹದ ಆಗೈತ್ರಿ ಇವ್ ಮನಸ್ಸು ಅಂತ. ಅಂದ್ರೆ ಜ್ಞಾನಕ್ಕೆ ಹದ ಆಗೋದು ಬಹಳ ಕಠಿಣ ಅದ. Until that person cannot benefit from Vedantic inquiry.
ವೇದಾಂತದ ಎನ್ಕ್ವೈರಿ ಮಾಡ್ಲಿಕ್ಕೆ ಅವ್ಗ ಅರ್ಹತೆ ಇರಲಿಲ್ಲ, ಮಾಡಿದ್ರ ಅದೆಲ್ಲ ಜಾರಿ ಹೋಗ್ತದ. Even Vedanta will not even appeal to such a person. ಸಮಾಚಿಂತನೆ ಇಲ್ಲ, ಕರ್ಮಯೋಗ ಮಾಡಿಲ್ಲ, ಉಪಾಸನ ಯೋಗ ಮಾಡಿಲ್ಲ, ಅವನಿಗೆ ವೇದಾಂತ ಅದು ಜಾರಿ ಹೋಗ್ತದ, ಹತ್ತುದಿಲ್ಲ. ತಿಳಿದಂಗ ಅನಿಸ್ತದ, ತಿಳಿದಿರುವುದಿಲ್ಲ. Only when I have come to this stage, I will see Vedanta has some relevance in my life. ಈ ಹಂತಕ್ಕೆ ಬಂದು ಕರ್ಮಯೋಗವನ್ನು ಮಾಡಿ, ಉಪಾಸನ ಯೋಗವನ್ನು ಮಾಡಿದಂತ ಶಾಂತ ಸಮಾಹಿತವಾದ ಅಂತಃಕರಣಕ್ಕ ಯಾರು ಏನ್ ಹೇಳಕತ್ತಾರ ಕೇಳೋನು, ತಿಳ್ಕೊಳ್ಳೋನು ಅನ್ನುವಂತ ಒಂದು ಸಮಾಧಾನ ಗುಣ ಬಂದಾಗ ಸಾಧಕ ಚತುಷ್ಟಯ ಸಂಪತ್ತಿ ಅಂತಾರ ಅದಕ್ಕೆ. ಅವಾಗ ಅವಾಗ ವೇದಾಂತ ಏನೋ ಇದ್ರಾಗ ಐತಿ ಮಹತ್ವ ಅನಿಸ್ತದ. ಅಲ್ಲಿ ಮಟ್ಟ ಏನಾಗ್ತದ, ಅದು ಒಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಬಾಟ್ನಿ, ಹಿಸ್ಟ್ರಿ ಓದ್ದಂಗ ಅದು ಒಂದು ವಿಷಯ ಅನ್ನೋಂಗ ಆಗಿಬಿಡ್ತದ. ಅದು ವಿಷಯ ಜ್ಞಾನ ಬಿಡಪ್ಪ, ಪರಮಾತ್ಮ ವಿಷಯ ಜ್ಞಾನ. ವಿಷಯ ಜ್ಞಾನ ಅನ್ನುವಂಥದ್ದು ಅವಾಗ ಮನದಟ್ಟ ಆಗುವುದಿಲ್ಲ. And not only that, Krishna tells for such a prepared person, Vedanta is walk over. For such a prepared person, Vedanta is walk over. ಈಗ ತಯಾರಿ ಇದ್ದಂತಂದ್ರೆ ಅವಾಗ ಏನಿಲ್ಲ, ಬಾಳ ಹಗರ ವೇದಾಂತ, ಬಾಳ ಹಗರ ಕಾಲ್ನಡಿಗೆಯಾಗ ಐತಿ. ಏನೋ ಮೋಕ್ಷ ಬಾಳ ದೂರ ಇಲ್ಲ, ಮೋಕ್ಷ ಕಾಲ್ನಡಿಗೆ. The talk of three types of mind, three types of intellect, and intellect which is like coal, an intellect which is like a platinum stem, ವಿಚಿಕ್ಷಕ ಬುದ್ಧಿ or ಕರ್ಪೂರ ಬುದ್ಧಿ, ಕ್ಯಾಂಫರ್ ಟೈಪ್. ಇಲ್ಲಿ ಹೇಳ್ತಾರ ಅವ್ರ ಬುದ್ಧಿ ಹೆಂಗದ ಅಂದ್ರೆ, ಮೂರು ತರದ ಮನಸ್ಸು ಅದಾವಂತ. ಮೂರು ತರದ ಮನಸ್ಸು, ಮೂರು ತರದ ಬುದ್ಧಿ ಇರ್ತಾವ. And intellect is like a coal, idli, ಒಂದು idli. An intellect which is like a plantain stem. And ಕರ್ಪೂರ ಬುದ್ಧಿ, ಕ್ಯಾಂಫರ್ ಟೈಪ್. ಕ್ಯಾಂಫರ್ ಅಂದ್ರೆ ಕರ್ಪೂರ. ಈಗ ಕರ್ಪೂರ ನೀವು ಸುಟ್ರ ಏನು ಉಳಿದೈತಿಲ್ಲ, ಅವಶೇಷ ಏನು ಉಳಿಯೋದಿಲ್ಲ. ಆಮೇಲೆ ಇನ್ನೊಂದು ಹೆಂಗದ ಅಂತಂದ್ರೆ ಕೋಲ್ ಅಂದ್ರೆ ಇಡ್ಲಿ. ಕರ್ಪೂರಮ್ and curry. Suppose you light a camphor, what happens? ನೀವು ಕರ್ಪೂರಕ್ಕೆ ಬೆಂಕಿಗೆ ಆಹುತಿ ಮಾಡಿದ್ರಿ, ಏನಾಗ್ತದೆ? Immediately it catches fire. Immediately ತೀವ್ರನ ಅದಕ್ಕೆ ಬೆಂಕಿ ಹಿಡ್ಕೋತಿರ್ತದೆ, ಯಾವುದು ಕರ್ಪೂರ. And when you lights up a place of curry, coal, it will catch fire. ನೀವು ಇಡ್ಲಿಗೆ ಬೆಂಕಿ ಹಚ್ಚ್ರಿ, ಅದಕ್ಕೂ ಬೆಂಕಿ ಹತ್ಕೋತೈತಿ. ಅದು ಎದಕ್ಕೆ ಲಘು ಬೆಂಕಿ ಹತ್ಕೋತೈತಿ? ಕ್ಯಾನ್ಸರ್ ಇರ್ತಾರ ಲಘು ಬೆಂಕಿ ಹತ್ತದ, ಇಡ್ಲಿಗೆ ಲಘು ಹತ್ತುದಿಲ್ಲ. ಯು ಹ್ಯಾವ್ ಟು ವೆರಿ ಕೇರ್ಫುಲಿ ಪ್ರೊಟೆಕ್ಟ್ ಇಟ್. ಏನ ಇಡ್ಲಿಗೆ ಹತ್ತಿದ ಬೆಂಕಿನ ಕಾಯ್ಬೇಕು ನೀವು ಸ್ವಲ್ಪ ಹೊತ್ತು, ಅದು ಉರಿ ಆಗಿ ಅದು ಏನದ ಅದು ಪುಟಿ ಆಗ್ಬೇಕು. ನೀವು ಸ್ವಲ್ಪ ಹೊತ್ತಿಗೆ ಅದು ಗಾಳಿ ಬೀಸ್ತದ, ಆರಿ ಹೋಗ್ಬಿಡ್ತದಲ್ಲಿ ಎಲ್ಲಿ ಇಡ್ಲಿ ಒಳಗೆ. And after some time the fire will be retained, and suppose you have a walnut too, not only it would not catch fire, but it will put out this fire also. ಏನಂತಾರಂದ್ರೆ ಕರ್ಪೂರಕ್ಕೆ ಉಗಿ ಹಾಕಿ ಇಷ್ಟ ಇದೆ, ನಮ್ಮ ತಮಿಳ್ ಶಬ್ದ ಹೋಗ್ಬಿಡ್ಯಾರ, ಅದಕ್ಕೆ ಅವ್ರು ಸರ್ ನಮ್ಗೆ ಏನ್ ತಿಳಿದಿಲ್ಲ ಅಂತಾರೆ. ಇದು ಸಂಕ್ಷಿಪ್ತ ಏನ್ ಹೇಳ್ಬೇಕು, ನಮಗೂ ತಮಿಳು ಬರಲ್ಲ. ಜನರು ಅವ್ರು ಏನ್ ಹೇಳ್ತಾರಂದ್ರೆ, ನಾವು ಕರ್ಪೂರಕ್ಕೆ ಉರಿ ಹಚ್ಚಿದ್ ಬಂದ್ರೆ ಉರಿ ಉಂಡ ಕರ್ಪೂರ ಸುಟ್ಟು ಅದು ಐತೋ ಇಲ್ಲ ಅನ್ನೋಂಗ ಆಗಿ ಹೋಗ್ತದೆ. ಅದ ಇಡ್ಲಿಗೆ ನಾವು ಸ್ವಲ್ಪ ಬೆಂಕಿ ಕೊಟ್ಟಿವಿ ಅಂದ್ರೆ ಅದು ಲಘು ಹತ್ತುದಿಲ್ಲ, ಹತ್ತಂದ್ರೆ ಅದು ಬಹಳ ತನ ಉರಿತದೆ. ಅದಕ್ಕೆ ಈಗ ಹೆಂಗ ಇರ್ಬೇಕು ಬುದ್ಧಿ ಅಂದ್ರೆ, ಕರ್ಪೂರದಂಗ ಪಟ್ನ ಹತ್ಬೇಕು, ಆಮೇಲೆ ಬಹಳ ತನೂ ಉರಿಬೇಕು, ಹಂಗಿರ್ಬೇಕು ಬುದ್ಧಿ ಅಂತ ಹೇಳ್ತಾವ. Similarly, the Vedantic students are considered of three types. ವೇದಾಂತ ವಿದ್ಯಾರ್ಥಿಗಳು 3 ಟೈಪ್ ಇರ್ತಾರ ಅಂತ ತಿಳ್ಕೊಂಡು ಅವರು ವರ್ಗೀಕರಣ ಮಾಡ್ಯಾರ, ಕ್ಲಾಸಿಫಿಕೇಶನ್ ಮಾಡ್ಯಾರ. ಹಂಗೆ ತಿಳ್ಕೊಳಕ ನಿಜವಾಗಿ ಮಾಡಬಾರ್ದು, ಎಲ್ಲರೂ ಅಷ್ಟೇ. ಮಂದ, ಮಧ್ಯಮ, ಉತ್ತಮ. When the preparations have been ideally done, Tattwamasi, thank you, walk out, job is over. ಅಂತಃಕರಣ ಶುದ್ಧಿಯಾಗಿ ಅಂತಃಕರಣ ಏಕಾಗ್ರ ಆಗಿತ್ತು ಅಂತಂದ್ರೆ, ಆವರಣ ದೋಷ ಕಳ್ಯಾಕ ಅವ ಏನ್ ಮಾಡ್ತಾನ ಗುರು ಅಂತಂದ್ರ, ಅಂತ ಅಧಿಕಾರಿ ಇತ್ತಂದ್ರ ಅವ ಏನ್ ಉಪದೇಶ ಕೊಡ್ತಾನಂದ್ರ ದೃಕ್ ದೃಶ್ಯ ವಿವೇಕ ಅಂತ ಕೊಡ್ತಾನ, ಆತ್ಮ ಅನಾತ್ಮ ವಿವೇಕ ಅಂತ ಕೊಡ್ತಾನ.
ಒಂದು ಶಂಕರಾಚಾರ್ಯದ ಇಷ್ಟ 40 ಪೇಜಿನ ಗ್ರಂಥ ಅದ ದೃಗ್ದೃಶ್ ವಿವೇಕ ಪ್ರಕ್ರಿಯೆ ಗ್ರಂಥಗಳು ಅವನ್ನಷ್ಟ ಅಭ್ಯಾಸ ಮಾಡ್ಬಿಟ್ರೆ ತತ್ವಮಸಿ ಮಹಾವಾಕ್ಯದ ಉಪದೇಶ ಅಷ್ಟ ಐತಲ್ಲ. ಉತ್ತಮೋತ್ತಮ ಅಧಿಕಾರಿಗೆ ತತ್ವಮಸಿ ಅಂದ್ಬಿಟ್ರೆ ಅವ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡು ಹೋಗ್ಬಿಡ್ತಾವ. ಅವ್ಗೇನು ಹೆಚ್ಚಿಗೆ ತಿಳಿ ಹೊಡ್ಕೊಳ್ಳೋದು ಬೇಕಾಗಿಲ್ಲ. ಅವ ಯಾವ ಸಂಶಯನೂ ಬರೋದಿಲ್ಲ. ಅವ ಕೃತೋಪಾಸ್ತಿ ಇರ್ತಾನ. ಥ್ಯಾಂಕ್ ಯು ಅಂತ ಅವ್ನ ಕೆಲಸ ಮುಗಿತವಂದ. ನಾ ಬರ್ತೇನೆ ಗುರುಗಳು ಅಂತಾನ. ವಾಟ್ ಇಸ್ ದ ಸ್ಟೂಡೆಂಟ್ ವಾಸ್ ಕೇನೋಪನಿಷತ್ ನಾಯಂ ಮನ್ನೆ ಸುವೇದೇತಿ ನೋನೇನೇನ ವೇದತೆ ವೇದಚ. ಕೇನೋಪನಿಷತ್ ಅಂತ ಒಂದು ಮಂತ್ರ, ಒಂದು ಉಪನಿಷತ್ ಅದ ಸಣ್ಣದು, ಅದನ್ನು ನೋಡೋಣ. ಅದ್ರಾಗಿನ ಮಂತ್ರ ಇದು. ನಾಹಂ ಮನ್ನೆ ಸುವೇದೇತಿ ನಾಹಂ ವೇದೇತಿ ವೇದಚ. ಅಲ್ಲೇ ಒಂದು ಪ್ರಶ್ನೆ ಬರ್ತದೆ ಕೇನೋಪನಿಷತ್ನಲ್ಲಿ. ಗುರುಗಳು ಉಪನಿಷತ್ತನ್ನ ಹೇಳ್ತಿರ್ತಾರ, ಬ್ರಹ್ಮವಿದ್ಯೆಯನ್ನು ಶಿಷ್ಯರಿಗೆ ಹೇಳ್ತಿರ್ತಾರ, ಶಿಷ್ಯರು ಕೂತಿರ್ತಾರ. ಒಂದು ಪ್ರಶ್ನೆ ಕೇಳ್ತಾರ, ನಾನು ಬ್ರಹ್ಮವಿದ್ಯೆಯನ್ನ ನಿಮಗೆ ತಿಳಿಸಿ ಹೇಳಿದೆ, ಇಲ್ಲಿವರೆಗೆ ಯಾರಿಗೆ ಬ್ರಹ್ಮವಿದ್ಯೆ ತಿಳಿತು ಕೈ ಎತ್ತಿರಿ ಅಂತ. ಒಂದ್ 10 ಮಂದಿ ಒಳಗೆ ಇಬ್ಬರು ಕೈ ಎತ್ತಾರ, ತೊಳೆದವ್ರು ಸುಮ್ಮ ಕುಂಡಿರ್ತಾರ. ಇನ್ನೊಮ್ಮೆ ಹಂಗಾರೆ ಯಾರಿಗೆ ತಿಳಿಲಿಲ್ಲ ಕೈ ಎತ್ತಿರಿ ಅಂತ, ಅವಾಗ ಒಂದಿಬ್ಬರು ಕೈ ಎತ್ತ. ಈಗ ಹಂಗಾರ ಅವ್ರು ಎತ್ತದ ಪ್ರಕಾರ ತಿಳಿದೈತಿ ಅಂತ ಹೇಳಿದವ್ರು ಇಬ್ರು, ತಿಳಿದಿಲ್ಲ ಅಂತ ಹೇಳಿದವ್ರು ಇಬ್ರು, ಮತ್ತೆ ಏನು ಸುಮ್ ಕೂತವ್ರು 6 ಮಂದಿ ಇದಾರೆ. ಯಾರಿಗೆ ತಿಳಿದಂಗ ಆತಿದ್ದು? ಹಿಂಗ ಪ್ರಶ್ನೆ ಕೇಳ್ತದ ಕೇನೋಪನಿಷತ್. ಒಗಟಿನ ಪ್ರಶ್ನೆ ಇದು. ಅಲ್ಲಿ ಉತ್ತರ ಅವ್ರು ಏನ್ ಹೇಳ್ತಾರಂದ್ರ, ಇವ್ರು ಏನ ನಮ್ಗೆ ತಿಳಿದೈತಿ ಅಂತ ಹೇಳ್ತಾರಲ್ಲ, ಅವನು ತಿಳಿದಿಲ್ಲ. ಮತ್ತೆ ಯಾರು ತಿಳಿದಿಲ್ಲ ಅವರು ತಿಳಿದಿಲ್ಲ. ಯಾರು ಸುಮ್ ಕುಂತಾರಲ್ಲ ಅವ್ರು ತಿಳಿದಾರಂತ ಉಪನಿಷತ್ ಹೇಳ್ತದ ಈ ಮಾತಿನ ಅರ್ಥ. ಅದ ಹೆಂಗ ಅನ್ನೋದು ವಿವರಣೆ ಅಲ್ಲೇ ನೋಡೋಣ. ಮಜಾ ಇಲ್ಲಿ ಹಂಗ ಉಪ್ಪಿನಕಾಯಿ ನಿಮ್ಗೆ ರುಚಿ ಕೇನೋಪನಿಷತ್ ಕೇಳ್ರಿ ನನ್ನ ಬಾಯಿನ ಅನ್ನೋದಕ್ಕ ರುಚಿ ಹುಟ್ಟಿಸಿದೆ ಅಷ್ಟೇ. ಯಾವಾಗ ಹೋಗ್ತೀರಿ ಮುಂದಕ್ಕ ನಮ್ಗೆ ಕೇನೋಪನಿಷತ್ ಪ್ರಾರಂಭ ಮಾಡ್ರಿ ಅನ್ನುವಂತ ರುಚಿ ಸಲುವಾಗಿ ಅಲ್ಲಿ ಬಂದಾಗ ಡಿಟೇಲ್ ಹೇಳ್ತೀವಿ. ಅದು ಕೇನೋಪನಿಷತ್ ಬರ್ತದ ಈ ಮಂತ್ರ. ನಾಯಂ ಮನ್ನೆ ಸುವೇದೇತಿ ನೋನ ವೇದಿತ ವೇದಚ. ಕೇನೋಪನಿಷತ್ ಮಂತ್ರ comes there. He said that and got up and walked off. The other students are wondering whether the teaching has started. ಇನ್ನ ಮುಗಿತಂತ ಹೋದ, ಇಲ್ಲಿ ಒಳಗ್ ಕೂತಿದ್ರಲ್ಲ, ಇನ್ನ ಯಾವ ಚಾಲು ಮಾಡ್ತಾರೆ ಕ್ಲಾಸ್ ಅಂದವ. ಮುಗಿತ ಅಂದವ, ಹೋದವ ಮಾರಾಯ. it was over and there is a madhyama. He says, I understood Vedanta, but in life, day-to-day life, I find it difficult. ನೋಡಿ, ನೀವು ತಿಳಿದೈತೆ ನಾವ್ ಇಲ್ಲಿ ಕುಂತಾನಲ್ಲ, ಅಲ್ಲಿ ಇನ್ನೊಬ್ಬ ತಿಳಿಲಾರ್ದಂತೂ ಮುಗಿದೋಗ್ಬಿಡ. ತಿಳಿದೈತೆ ನಾವ್ ಏನಂತ, ನಾವ್ ತಿಳಿದೈತಿ, ನನಗ ಆತ್ಮತತ್ವ ತಿಳಿದೈತಿ, ಆದ್ರೆ ಅಂತಂದ್ರೆ ತಿಳ್ಕೊಬೇಕು. ಮುಂದೆ ಎಲ್ಲ ಬರುವಂತದ್ದು ಗುಣಸುತ್ತು ಹಾರೇನ ಲೆಕ್ಕ. ತಿಳಿದೈತ್ರಿ ಆದ್ರೆ ಬಂತು ಏನೋ ಸುತ್ತಾಗ ಲೆಕ್ಕ. day-to-day life I find it very difficult to practice Vedanta. ದಿನನಿತ್ಯ ಜೀವನದಾಗ್ರಿ ತಿಳಿದಂಗಿರಾಗಲ್ರಿ, ವ್ಯವಹಾರ ಬೀಳ್ತೀರ. ನಾ ಆತ್ಮ ಅನ್ನೋದ ಮರಿ ಬಿಡ್ತೈತ್ರಿ. ಹೌದು ಬಾರ್ದಿದ್ದು ಸಂತೋಷಾದ್ರು ಪ್ರಾಕ್ಟೀಸ್ ಮಾಡ್ಬೇಕು. ಅವಾಗಲ ವ್ಯವಹಾರ ಮಾಡ್ಕೊಂತಾರ ಯಾವಾಗ್ಲೂ ಆತ್ಮ ಅದೇನ ತಿಳ್ಕೊಳಕ್ ಬರ್ತದ. ಈ ಮನಸ್ಸಿಗೆ ಟ್ರೈನಿಂಗ್ ಕೊಟ್ಟಂಗ ಇರ್ತದ, ಟ್ರೈನಿಂಗ್ ಕೊಡ್ಬೇಕಾಗ್ತದ. ಇಟ್ ಇಸ್ ಆಲ್ ವೆರಿ ನೈಸ್ ಇನ್ ವಿದ್ಯಾ ಮಂದಿರ. ನಿಮ್ ಬಾಯಲ್ಲಿ ಕೇಳುವತ್ನ ಬಾಳ ಚಲೋ ಅನ್ಸತ್ರಿ. ವ್ಯಾಪಾರದಾಗ ಕುತ್ಕೊಂಡ್ ಅಲ್ಲಿ ವ್ಯಾಪಾರ ಮಾಡುವತ್ನಾಗ ನಾನು ಭಗವಂತ, ನೀನು ಭಗವಂತ, ನೀವ್ ನಾ ಕೊಡೋವಲ್ಲ, ನೀವ್ ತಗೊಳವಲ್ಲ ಅಂತ ವ್ಯಾಪಾರ ಕತ್ತೇನ ಅಂತಾನ. ಅಲ್ಲ, ಸೊ ಸಂಡೇ ಈವ್ನಿಂಗ್ ಇಟ್ ಇಸ್ ನೈಸ್, ಔಟ್ಸೈಡ್ ಇಟ್ ಇಸ್ ನಾಟ್ ವರ್ಕ್. ಏನು ಕೆಲಸ ಇದ್ದಾಗ ನಿಮ್ ವೇದಾಂತ ಕೇಳಕ್ ಬಾಳ ಚಂದ್ರಿ. ವ್ಯವಹಾರದಾಗ ಹೆಂಗ್ರಿ? ವ್ಯವಹಾರದಾಗ ಆಗುದಿಲ್ಲ. ದಟ್ ಈಸ್ ಕಾಲ್ಡ್ ಹರಿಬುದ್ಧಿ. ಅಂಡ್ ವೆನ್ ದೆನ್ another buddhi is that even the teacher begins to forget Vedanta when he starts teaching those people. I know you are all camphor type only. ಗುರುಗಳು ಹೇಳೋ ಮುಂದೆ ಪಟ್ಟ ತಿಳಿದೈತಿ ಅಂದ್ರೆ ಕಂಫರ್ ಅಂತ, ಇಡ್ಲಿ ಅಂತಂದ್ರೆ ಸ್ವಲ್ಪ ಮಂದ ಮಧ್ಯ ಹಿಂಗ ನೋಡೋದು. And therefore Krishna said,
Paramatma Samhitaha. For such a prepared student, Paramatma is very, very evident. ಪರಮಾತ್ಮ ತನ್ನ ಸ್ವರೂಪವನ್ನ ಅಧಿಕಾರಿಗಳಿಗೆ ಅವ ತನ್ನ ಸ್ವರೂಪ ಏನೈತಲ್ಲ ಸದ್ರೂಪ ಚಿದ್ರೂಪ ಆನಂದ ನಿತ್ಯ ಪರಿಪೂರ್ಣವನ್ನ ತಾನು ಯಥಾವತ್ತವಾಗಿ ತೋರಿಸ್ಬಿಡ್ತಾನ, ಅಪರೋಕ್ಷೀಕರಿಸ್ಬಿಡ್ತಾನ. ಅಧಿಕಾರಿ ಇರ್ಬೇಕಷ್ಟೆ. He grasps the teaching as it is even taught. ಶ್ರವಣ ಮಂತ್ರ ಜ್ಞಾನಂ ಭವತಿ. ಶ್ರವಣ ಮಾತ್ರದಿಂದ ಜ್ಞಾನ ಆಗ್ತದೆ. ಅವ ಏನಿರ್ಬೇಕು? ಕೃತಾರ್ಥ ಇರ್ಬೇಕು. ಕೃತ ಅಂದ್ರೆ ಅದು ಕೃತೋಪಾಸ್ತಿ ಇರ್ಬೇಕು. ಅಂದ್ರೆ ಅವಾಗ ಶ್ರವಣದಿಂದ ಜ್ಞಾನ ಆಗ್ತದೆ. ನಕೃತೋಪಾಸ್ತಿ ಇದ್ರ ಶ್ರವಣ ಮನನ ನಿಧ್ಯಾಸನ ಮೂರು ಮಾಡಬೇಕಾಗ್ತದೆ. ಮಹಾವಾಕ್ಯ ಶ್ರವಣ ಮಂತ್ರೇಣ ಜ್ಞಾನಂ ಭವತಿ. ಅವ ಕೃತೋಪಾಸ್ತಿ ಇತ್ತಂದ್ರೆ ಮಹಾವಾಕ್ಯ ಶ್ರವಣದಿಂದ ಅವಾಗ ಜ್ಞಾನ ಆಗಿಬಿಡ್ತದೆ. ಪ್ರತಿಬಂಧ ವಿದಿತಂ ಮತಃ. It will be understood in one line. Once that understanding is very clear, then what is the benefit? Jivan Mukti is the only benefit. Jivan Mukti matra adradu ಲಾಭದ. And therefore Arjuna, where should you start? First develop self-belief in free will. You have to start that. That the future is in my hands. I should accept, and thereafterwards I should develop self-confidence, and thereafterwards I should put forth self-effort. The first stage of self-effort is attainment of my own instrument, and then everything will be taken care of. This is going to be the development. ಮೊದಲು ನಿನ್ನ ಆತ್ಮನನ್ನ ನೀನು ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಇದ್ದಂತ ದೋಷಗಳನ್ನು ಕಳ್ಕೊ. ಆತ್ಮ ಕಳ್ಕೊಳ್ಳೋದು ದೋಷ ಸಹಿತ ಇರುವಂತದ್ದು ಏನೈತಿ, ಇದು ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ಇದಕ್ಕೆ ಆತ್ಮ ಅಂತಾರೆ. ಇದ್ರಾಗ ಇರುವಂತಹ ಏನು ದೋಷಗಳದಾವ, ಒಂದು ಮನದೋಷ, ಒಂದು ವಿಕ್ಷೇಪ ದೋಷ ಅದಾವ. ಇದನ್ನು ಕಳ್ಕೊ. ಇವು ಕಳ್ಕೊಳ್ಳೋದು ಬಹಳ ಲೇಟ್ ಆಗ್ತದೆ. ಕಳ್ಕೊಂಡ ಮ್ಯಾಗ ಜ್ಞಾನ ಆಗೋದು ಬಹಳ ತಿಳಿಯೋದಿಲ್ಲ. ಆದ್ರಿಂದ ಈ ಪ್ರಕ್ರಿಯೆ ಈ ರೀತಿ ಹೋದಾಗ ನಮ್ಗೆ ತಿಳಿತದ. And then everything will be taken care of. ಅಷ್ಟು ನೀವು ಕಾಳಜಿ ಮಾಡಿದ್ರಿ, ಮನ ವಿಕ್ಷೇಪ ಹೋಗಾಕ ನೀವು ಕಾಳಜಿ ಮಾಡ್ಕೊಂಡ್ರಿ ಅಂದ್ರೆ ಮುಂದೆ ನೀವು ಕಾಳಜಿ ಮಾಡೋದಿರುತ್ತಲ್ಲ, ಗಾಡಿ ತಾನ ಬಿಡ್ತದೆ. ಗುರು ತಾನ ಬಂದಿರ್ತಾನ, ನಿಮ್ಮ ಜ್ಞಾನ ತಾನ ಆಗ್ತದೆ, ಜೀವನ್ ಮುಕ್ತಿನೂ ಆಗ್ತದೆ, ವಿಧೇಯ ಮುಕ್ತಿನೂ ಆಗ್ತದೆ. ಅದೇನ್ ಸಂಶಯ ಇಲ್ಲ. ಇವು ಎರಡಾಗೋದು ಡೌಟ್ ಅದ. ದಿಸ್ ಈಸ್ ಗೋಯಿಂಗ್ ಟು ಬಿ ದ ಡೆವಲಪ್ಮೆಂಟ್. ಈ ರೀತಿಯಿಂದ ಅಲ್ಲಿ ಏನದ ಇದು ಏನದ ಡೆವಲಪ್ಮೆಂಟ್ ಅಂದ್ರೆ ಈ ಪ್ರಗತಿ ಐತಿ. ಇದು ಏನೋ ಈ ವಿದ್ಯೆ ಪರಾವಿದ್ಯೆ. ದ ಡೀಟೇಲ್ಸ್ ಆಫ್ ವಿಚ್ ವಿಲ್ ಸಿ ಇನ್ ದ ನೆಕ್ಸ್ಟ್. ಅಲ್ಲಿ ಹೇಳ್ಯಾರ ನಿನ್ನೆ ಅವರು ಮುಗಿಸ್ಯಾರ. ಸರ್ ಇವತ್ತಿಂದ ಸುದ್ದಿ, ಇವತ್ತಿಂದ ಓದ್ಬೇಕು ನಾವು ಫ್ರೆಶ್. In the 6th chapter, which is dealing with the topic of meditation, first Lord Krishna is talking about the general preparation to be followed by meditation. ಪೂರ್ವ ತಯಾರಿ ಏನಪ್ಪ, ಧ್ಯಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ಆಸನ ಹೆಂಗ, ಸ್ಥಳ ಹೆಂಗ, ಇದ್ರ ಬಗ್ಗೆ ಈಗ ಹೇಳೋದು. ದಿ ಜನರಲ್ ಪ್ರಿಪರೇಷನ್ಸ್ ವಿ ಕಾಲ್ ಬಹಿರಂಗ ಸಾಧನಾದಿ. ಇವೇನ್ ತಯಾರಿ ಅದಾವಲ್ಲ ಇವಕ್ಕೆ ಬಹಿರಂಗ ಸಾಧನೆಗಳು ಅಂತ ಹೇಳ್ತಾರೆ. ಆರು ಸಾಮಾನ್ಯ ಸಾಧನಾನಿ, ಸಾಮಾನ್ಯ ಸಾಧನೆಗಳು ಅಂತ ಕರೀತಾರೆ. And Lord Krishna emphasized 4 self-disciplines. ಭಗವಾನ್ ಕೃಷ್ಣ ಈ 6ನೇ ಅಧ್ಯಾಯದಲ್ಲಿ 4 ಶಿಸ್ತುಗಳನ್ನ ಹೇಳ್ಕೊಡ್ತಾನೆ. ಡಿಸಿಪ್ಲಿನ್ಸ್, ಶಿಸ್ತುಗಳು ಮಾಡಲೇಬೇಕಾದದ್ದು. The first ಬಹಿರಂಗ ಸಾಧನ is learning to maintain balanced mind. ಒಂದೇ ಸಾಧನೆ ಏನಂದ್ರೆ ಬೇಕಾದಂತ ಪರಿಸ್ಥಿತಿ ಬರಲಿ, ಮನಸ್ಸಿನ ಸಮಾಹಿತೆಯನ್ನು ಸಮಸ್ಥಿತಿಯನ್ನು ಕಾಯ್ಕೋಬೇಕು. ಹಂಗಾತಂತ ಹಿಂಗ ಆದ್ರೆ ಏನಾತನ್ನ ಕಲಿಬೇಕು. ಹಂಗಾತಂತ ಹಿಂಗಾತಂತ ಆದ್ರೆ ಏನಾತ ಅನ್ನ ಕಲಿದಿ. ಒಂದ ಮಾತ ಆದ್ರೆ ಏನಾತು, ಏನಾಗಬಾರ್ದಾಗೈತೆ. ಈಗ ಬೇರೆಯವ್ರಿಗೆ ಹಾಕೋತ ಬಂದಾವ, ಅವಾಗ ಸುಮ್ಮ ಇದ್ರಿ. ಆದ್ರೆ ನಿಮಗಾದ್ರೆ ಇಷ್ಟ ಹಾರದ. ಪೇಪರ್ನಾಗ ಎಷ್ಟು ಕೊಂಡು ಘಟನೆಗಳು ಆಕ್ಸಿಡೆಂಟ್ ಆಕಾವ, ಮರಣ ಆಕಾವ, ದುರ್ಮರಣ ಆಕಾವ, ಕ್ರೈಮ್ ಆಕಾವ. ಅವಾಗ ಸಹಜ ಇರ್ತೇವಿ. ನಮಗ ಅಯ್ಯೋ ನಮಗ್ ಗೊತ್ತಿದವ್ರಿಗೆ ಆತಂದ್ರು ಕೂಡ ಅಯ್ಯೋ ಹಿಂಗ ಯಾಕ ಏರುಪೇರು ಜಗತ್ತೈತದು ಆಗುದೇ. ಅದಕ್ಕೆ ಏನ್ ಬೇಕು? ಫಾಲೋಡ್ ಬೈ ಮೆಡಿಟೇಷನ್. ಜನರಲ್ ಪ್ರಿಪರೇಷನ್ ಇಸ್ ವಿ ಕಾಲ್ ಬಹಿರಂಗ ಸಾಧನಾನಿ. ಸಾಮಾನ್ಯ ಲಾರ್ಡ್ ಕೃಷ್ಣ ಎಂಫಸೈಸ್ಡ್ 4 discipline. The first ಬಹಿರಂಗ ಸಾಧನಾನಿ is learning to maintain a balanced mind. During the day-to-day transaction, ದಿನನಿತ್ಯ ವ್ಯವಹಾರದಾಗ ಮನಸ್ಸನ್ನ ಬ್ಯಾಲೆನ್ಸ್ ಇಟ್ಕೋಬೇಕು. ಹೇಳಕ್ ಆಗದ, ಮಾಡೋದು ಕಷ್ಟ.
ನಂದ ಒಂದು ಉದಾಹರಣೆ ಹೇಳ್ತೇನೆ. ಹೇಳ್ತೀನಿ. ನಿನ್ನೆ ಮೊನ್ನೆ ನಾನು ಮನೆಯಾಗಿದ್ದಾಗ ಲೈಟಿನ ಬಿಲ್ ಬಂದದ್ದು 1600 ರೂಪಾಯಿ ಲೈಟಿನ ಬಿಲ್ ಬಂದದ್ದು. ಜೀರೋ ಬರ್ತಿತ್ತು ಪ್ರತಿ ತಿಂಗಳ. ಬ್ಯಾಸಿಗೊಳಗೆ 1 ತಿಂಗಳ 2 ತಿಂಗಳ 180 200 ರೂಪಾಯಿ ಬಂದದ್ದು. ಅದು ಫ್ಯಾನ್ ಹೆಚ್ಚಿಗೆ ಹಚ್ತಿದ್ವಿ. ಈ ಸಲ ಫ್ಯಾನ್ ಹಚ್ಚಿಲ್ಲ, ಏನು ಇಲ್ಲ, ಯಾವ ಮಂದಿನ ಬಂದಿಲ್ಲ, ಯಾವ ಹಬ್ಬನೂ ಹೊಂಡ್ಲ, ಉಣಿವಿನ 1500 ಎಷ್ಟೋ 1400 ಕೊಟ್ಟ, 1585 ಕೊಟ್ಟ. ಗಾಬರಿ ಆಯ್ತಾ? ಏನ್ರಿ ನಿಮ್ದು ಎಷ್ಟು ಬಂದೈತಿ ಬಿಲ್? ಮತ್ತೊಬ್ರು ಕೇಳಿದೆ, ನಮ್ದು ಹಂಗ ಬಂದಿದ್ರಿ, ಅವ್ರು KEB ಅವ್ರು ನಮ್ಮನ್ನ ಏನ್ ಮಾಡ್ಯಾರಿ ತಪ್ಪ, ನಿಮ್ಗೆ ಹೆಂಗ್ರಿ? ನಮಗೂ ಹೋದ್ ತಿಂಗಳು ಹಂಗ ಬಂದಿದ್ರಿ, 6000 ಬಂದಿದ್ ಬಿಲ್. ನಾ ಹೋಗಿ ಕೇಳಿದೆ, ಆಮ್ಯಾಗ ಕಮ್ಮಿ ಮಾಡಿದ್ರಿ. ಬಿಲ್ ಕೊಡಕ್ ಏನ್ ಇವ್ರಿಗೆ ಒಂದು ಇತಿ ಮಿತಿ ಲೆಕ್ಕಾಚಾರ ಇಲ್ಲ ಇಲ್ಲೇನು? ಬಿಟ್ಟಿ ಭಾಗ್ಯದೊಳಗೆ ನಮಗ್ ಸಿಗ್ಸಾಕತ್ರ ಏನು ಅಂತ ತಿಳ್ಕೊಂಡು ಮನಸ್ಸು ಗಾಬರಿ ಆಯ್ತು. ಇರ್ಲಿ ನೋಡು, ಹೋಗು, ಪ್ರಯತ್ನ ಮಾಡ್ಬೇಕಲ್ಲ. ಮತ್ತೆ ಹೋದೆ, ಕೇಳಿದೆ, KEB ಹೋದ್ನಿ, ಏನ್ರಿ ಇದು ಹೆಂಗೆ ಅಂಗ ಅಷ್ಟು ಸುಟ್ಟಿ ಬಂದ್ರಿ ನಿಮ್ದು? ಅದ್ ಏನ್ ಮಾಡಿ ನಿಮ್ಗೆ ಗೊತ್ತು ಅಂದ್ರು. ಇಲ್ಲ, ನಾವೇನ್ ಮಾಡಿ ನಮ್ಗೆ ಗೊತ್ತದ, ಅಷ್ಟು ಸುಟ್ಟಿಲ್ರಿ, ಅದು ಸುಟ್ಟಿ ಅಷ್ಟಾಗಿಲ್ಲ, ಅದು ಮೆಟೀರಿಯಲ್ ಏನೋ ಜಂಪ್ ಆಗತ್ತಿರ್ಬೇಕು ನೋಡ್ರಿ. ಹಂಗ ಮೆಟೀರಿಯಲ್ ಜಂಪ್ ಆಗೋದ್ರಿ ನೋಡ್ರಿ ಮೆಟೀರಿಯಲ್ ಜಂಪ್. ನಮ್ದು ನಮ್ದು ಏನು ಎಕ್ಸ್ಪೆನ್ಸ್ ಖರ್ಚು ಐತಿ ಕರೆಂಟ್ ಎಂದು ಪ್ರತಿ ತಿಂಗಳು ಅಷ್ಟ ಐತಿ. ಈ ವರ್ಷ ಈ ತಿಂಗಳು ಹೆಚ್ಚಿಗೆ ಬರಬಾರ್ದಾಗಿತ್ತು, 1500-1400 ರೂಪಾಯಿ ನಮ್ದ ಬಿಲ್. ಹೌದಲ್ಲ ನೋಡ್ರಿ, ಅದು ಇಲ್ಲ ನಿಮ್ಗ ಇವ್ರನ್ನ ಕರ್ಕೊಂಡು ಹೋಗ್ರಿ, KEB ಅವ್ರ ಲೈನ್ಮನ್ ಕರ್ಕೊಂಡು ಹೋಗ್ತೀವಿ, ಕರ್ಕೊಂಡು ಹೋಗ್ರಿ, ತೋರಿಸ್ತಾರ. ಇಲ್ಲಿ ಹುಬ್ಬಳ್ಳಿಯಾಗೆಲ್ಲ ಹೊಸ ಮೀಟರ್ ಹಾಕ್ಯಾರ ನಮ್ಮಲ್ಲಿ. ಈಗ ಒಂದು 6 ತಿಂಗಳು ಆತ್ರಿ. ಅದು ಡಿಜಿಟಲ್ ಮೀಟರ್ ಅಂತ. ಮೊದಲನೇ ಮೀಟರ್ ಎಲ್ಲ ತೆಗೆದು ಹೋದಾರ, ಈಗ ಡಿಜಿಟಲ್ ಮೀಟರ್ ಹಾಕ್ಯಾರ. ಆ ಡಿಜಿಟಲ್ ಮೀಟರ್ ಅವ ಬಂದ್ ನೋಡಿದ, 6 ತಿಂಗಳ ರೀಡಿಂಗ್ ಸಿಗ್ತವ್ರ. ಅದನ್ನ ನೋಡಿದ, ಕರೆಕ್ಟ್ ಐತಿ, ನಾ ಕೊಟ್ಟಿದ್ದು ಕರೆಕ್ಟ್ ಐತ್ರಿ, ನಿಮ್ ಮೀಟರ್ ಜಂಪ್ ಆಗತ್ತಂದ್ರೆ ನೀವು ಅಲ್ಲಿ ಹೋಗಿ ಭೇಟಿ ಆಗ್ರಿ. ಮತ್ತೊಂದು ಆಫೀಸ್ ತೋರಿಸಿದ, ಅಲ್ಲಿ ಹೋದ್ವಿ. ಅವ್ರ ಏನಂದ್ರು, ಇಲ್ರಿ ಮೀಟರ್ ಜಂಪ್ ಆಗ್ತೈತಿ ಅನ್ನುವಂಥದ್ದು, ಈಗ ಬಿಲ್ ಕರೆಕ್ಟ್ ಐತಿ, ನೀವು ತುಂಬಬೇಕು. ಇಲ್ಲಾಂದ್ರೆ ನೀವು ಮೀಟರ್ ಜಂಪ್ ಆಗತ್ತೆ ಅಂದ್ರೆ 295 ರೂಪಾಯಿ ತುಂಬಿದ್ರೆ ನಾವು ಒಂದು ವಾರದಾಗ ಒಬ್ಬ ಮನುಷ್ಯನ ಕಳಿಸ್ಕೊಡ್ತೀವಿ. ಅವ ಅದು ಮೀಟರ್ ಜಂಪ್ ಐತೋ ಸರಿ ಐತೆ ನೋಡಿ ಹೇಳ್ತಾನೆ. ಅದು ಜಂಪ್ ಆಗ್ತೈತ ಬೇರೆ ಮೀಟರ್ ಹಾಕಿ ನಿಮ್ಗೆ ಬೇರೆ ಬಿಲ್ ಕೊಡ್ತಾರ. ಇಲ್ಲ ಅಂತಂದ್ರೆ ನೀವು ಇದೇ ಬಿಲ್ ತುಂಬೋದು. ಒಂದು 5-6 ಸಲ ಓಡಾಡ್ಸಿದ್ರಿ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ ಅಲ್ಲಿ ಹೋಗ್ರಿ ಅಂತ 5-6 ಸಲ ಓಡಾಡ್ಸಿದ್ರಿ. ಅವ್ನ ಮನೆಗೆ ಕರ್ಕೊಂಡ್ ಬಂದು ಅವ್ನ್ ಚೆಕ್ ಮಾಡಿಸಿ, ಅವ್ನ್ ಕರ್ಕೊಂಡು ಹೋಗಿ ಅಲ್ಲಿ ಇಂಜಿನಿಯರ್ ಭೇಟಿ ಮಾಡಿಸಿ, ಅವ್ನ್ ಮತ್ತೆ ಅರ್ಜಿ ಕೊಟ್ಟು 295 ರೂಪಾಯಿ ತುಂಬಿದ್ದೀನಿ. ಇಷ್ಟ ಆಗ್ಬೇಕಾದ್ರೆ ಎಷ್ಟ್ ಸಲ ಮನಸ್ಸು ಈ KEB ಅವ್ರನ್ನ ಬೈತೋ ಏನೋ ಗೊತ್ತಿಲ್ಲ. ಸಹಜ, ಅವಾಗ ಜ್ಞಾನ ನಮ್ಗೆ ಉಪಯೋಗ ಆಗ್ತದ. ನಾವ್ ಮಾಡಿದ್ದು ಜ್ಞಾನ ಏನಾರ ಉಪಯೋಗ ಆಗ್ತದ? ಆಗಿಲ್ಲ ಬಿಡ, 1400 ಬಂದೈತೆ, ತುಂಬಿರ ಅಂದೆ ಇಲ್ಲ, ಹಂಗ ಬರೋದು ಇಲ್ಲ. ಆದ್ರೆ ಒಂದ್ ಸ್ವಲ್ಪ ಕ್ಷಣ ವಿಚಾರ ಮಾಡಿದ್ದ, ಏನಾದ್ರೂ ಆಗ್ಬೋದಲ್ಲ ಜಗತ್ನಾಗ. 1400 ಬಂದೈತಿ ಚಲೋ, 16,000 ಬಂದ್ರೆ ಏನ್ ಮಾಡ್ತೀರಿ? ಕೆಲವು ಮಂದಿ ಲಕ್ಷ ಗಟ್ಟಲೆ ಬಿಲ್ ಬಂದಾವ, ಬೆಳೆ ಮನಿ ಲೈಟಿನ ಬಿಲ್ ಲಕ್ಷ ಗಟ್ಟಲೆ ಬಂದಾವ. ಮತ್ತ ಅದಕ್ಕೆಲ್ಲ ಮುಂದೆ ಮೆಟೀರಿಯಲ್ ಸಂಬಂಧ ಅದಕ್ಕೆಲ್ಲ ಇದು ಮಾಡಿ, ಅದಕ್ಕೆ ಇವ್ಯಾಲ್ಯೂಯೇಷನ್ ಮಾಡಿಸಿ ಬಹಳ ಹೇಳಿದಾವ್ರಿ. ಆದ್ರೆ ಅಂತ ಪರಿಸ್ಥಿತಿ ಒಳಗೆ ಮನಸ್ಸು ಸಮಾಯತೆ ಇರ್ಬೇಕು. ಎಷ್ಟು ಕಷ್ಟ ಅದ, ಮನಸ್ಸು ಅಸಮಾಹಿತ ಆಗ್ತದ. ಅಷ್ಟೊತ್ತಿಗೆ ನಾನು ಆತ್ಮ ಅದೇನಿ, ಮತ್ ನಾವೇನ್ ಇಟ್ಟು ಗುಡ್ಡಕ್ಕಲ್ಲಿ ಹೊಂದಿಲ್ಲ ಅನ್ನುವಂಥದ್ದು ಜ್ಞಾನ. ಮತ್ತೆ ತಗೊಂಡು ಶಾಕ್, ಅದನ್ನ ಏನು ಶಾಕ್ ಇರ್ತೈತಲ್ಲ, ಅದು ಘಟನೆ ಇದ್ದು ಏನು ಒಂದು ತೊಂದರೆ ಮಾಡ್ತೈತೆ, ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಶಾಕ್ ಇರ್ತೈತೆ ಅಂತ ನೋಡಿಲ್ಲ. ಮುಂದೆ ತುಂಬಿದ ಬಂದ್ ನೋಡಿ, ಇನ್ನ ಬಂದ್ ನೋಡ್ತಾರಲ್ಲ ಅವ್ರು ನೋಡ್ರಿ. ನಮಗೊಂದು ಕಾರಣ ಬೇಕಲ್ಲ, ಲಾಜಿಕ್. ಏನಾದ್ರು ನಾವು ಹೋದ್ ತಿಂಗಳ ಮಟ 0 ಬಿಲ್ ಬಂದದ, ಬ್ಯಾಸಿಯಾಗ ಒಂದ್ 200 ರೂಪಾಯಿ ಬಂದದ, ಇಲ್ಲಿ ಒಮ್ಮೆ 1500-1400 ರೂಪಾಯಿ ಅಂತಂದ್ರೆ ಯಾಕೆ? ಅದಕ್ಕೊಂದು ಕಾರಣ ಹುಡುಕಿದ್ರೆ ತುಂಬದ ಇನ್ನೊಂದ್ ಬಿಡು, ಇಲ್ಲ ಅನಿವಾರ್ಯ ತುಂಬೋದು. ಒಮ್ಮಗಲಿ ಸಮಾಹಿತ ಆಗುದಿಲ್ಲ ಮನಸ್ಸು. ಎಷ್ಟ ಇದ್ರು ಕೂಡ ಅದಕ್ಕೆ ಋಣ ಐತಿ. ಹಲವು ಜನ್ಮದ ಸಂಸ್ಕಾರ, ಹಲವಾರು ಜನ್ಮದ ಸಂಸ್ಕಾರ. ಇಷ್ಟಿಷ್ಟೇ ಆದಿಯೊಳಗಿಂದ ಇದು ಮನಸ್ಸು ಐತಿ, ನಮ್ ಗಂಟ ಬಿದ್ದೈತಿ. ಈ ಮನಸ್ಸು ಏನೈತಿ, ಈ ಜನ್ಮದಲ್ರಿ ಜನ್ಮ ಜನ್ಮಾಂತರದಿಂದ ಇದ್ದಿದ್ದು ನನ್ ಕೂಡ. ಈ ಆತ್ಮ ಅನ್ನುವಂಥದ್ದು ಏನ್ ನಾ ಅದೇನಿ, ನನ್ ಕೂಡ ಈ ಮನಸ್ಸು ಅನ್ನೋದು ಜನ್ಮ ಜನ್ಮಾಂತರ ಐತಿ. ಈ ಶರೀರ ಒಂದೇ ಬೇರೆ ಹಾಕೊಂಡ್ ಬಂದದ್ದು, ಮತ್ತೆ ಹೆಂಗ್ ಹೋಗ್ತದ ಮುಂಗಲೆ ಅನ್ನೋದ. ಅಂದ್ರೆ ಒಂದು 5 ನಿಮಿಷ ಆದ್ಮ್ಯಾಗ ಮತ್ ಮೊದಲ ಸ್ಥಿತಿಗೆ ಬರ್ಬೇಕು.
ಮಾಡಬಾರ್ದು ಅಂತ ನಾವ್ ಹೇಳುದಿಲ್ಲ. ಹೌದ? ಹಂಗ ರೂಢ ಅಂತಂದ್ರೆ ಆಮೇಲೆ ಏನಾಗ್ತದೆ? ಅದ ಅದ ತೀರ್ಕೊಂಡ್ರೆ ಪಾಪ ತಿರ್ಕೋಬಾರ್ದಾಗಿತ್ತು. ಇನ್ನೊಂದ್ 2 ವರ್ಷ ಇರ್ಬೇಕಾಗಿತ್ತು. ಅದೊಂದ್ ಮಗನ್ ಲಗ್ನ ಮಾಡ್ಬೇಕಾಗಿತ್ತು. 2 ಮಾತು ಮಾತಾಡ್ಬೇಕು. ಅದು ನಮ್ದೇ ಇಲ್ಲಿ ಹೊರಗಿನ ಮಾತಾಡ್ತೀವಿ ನಾವು. ನಮ್ದಿದ್ದಾಗ ಮನ್ಕೊಂಡಿ ಬರ್ತದೆ. ನಮ್ಮ ಮನ್ಯಾಗ ಯಾರ ತೀರ್ಕೊಂಡ್ರು ಅಂತಂದ್ರ ನನಗ್ ಬುದ್ಧಿ ಹೇಳಕ್ ನಮ್ ಬಾಜು ಮನ್ಯಾಗ ಬರ್ತಾನ. ಏನ್ರಿ ಸರ ಮರಣ ಯಾರಿಗಾದ್ರೂ ಬರೋದ್ರಿ, ಧೈರ್ಯ ತಗೊಳ್ರಿ, ಹಚ್ಕೊಂಡಿದ್ರಿ ಅಪ್ಪಾರ್ನ, ಈಗ ಹೋದ್ರು, ಅವ ಬುದ್ಧಿ ಹೇಳಕ್ ಬರ್ತಾನ ನಮ್ಮ ಮನೆಗೆ. ಅವ್ರ ಮನ್ಯಾಗ ತಿರ್ಕೊಂಡಾಗ ಅವ ಬುದ್ಧಿ ಹೇಳಕ್ ಇವ ಹೋಗ್ತಾನ. ಈಗ ಯಾರು ಬುದ್ಧಿ ಹೇಳಕ್ ಬಂದಿರಬಾರ್ದು. ನಮ್ಮಷ್ಟಕ್ಕೆ ನಾವು ಅದನ್ನ ಸ್ವಲ್ಪ ಶಾಕ್ ಆದ್ರೂ ಕೂಡ ಅದನ್ನ ಅಬ್ಸಾರ್ವ್ ಮಾಡ್ಕೊಂಡು ಮತ್ತೆ ಸಮಾಹಿತ ಇರಾಕ್ ಬರ್ತೈತೇನೋ ಜ್ಞಾನ ಬಂದು ಪ್ರಯತ್ನ ಸಾಧ್ಯ ಅದ ಅಂತ ಹೇಳ್ತಾರ. During day-to-day transaction, those reactions will be registered in the mind. ಇಲ್ಲಿ ರಿಜಿಸ್ಟರ್ ಆಗ್ತಾವು, ನೋಂದಾಯಿಸಲ್ಪಡ್ತಾವು. And naturally, during meditation, those registered reactions will again be replayed, and only those reactions will come during the time of meditation. ಇಲ್ಲಿ ಒಂದು ರಹಸ್ಯ ಆಗತ್ತಾರ ಅಪ್ಪೋರು. ಈ ಮನುಷ್ಯನ ಮೇಲೆ ಯಾವ ಗಾಢವಾದ ಪರಿಣಾಮ ಬೀರಿರ್ತಾವಲ್ಲ, ಆ ಘಟನೆಗಳು ನಾವು ಧ್ಯಾನಕ್ಕೆ ಕುಂತಾಗ ಯಾವ ನೋಡ್ಕೊಂಡ್ರು. ಧ್ಯಾನಕ್ಕೆ ಕುಂತೀವಿ, ದೇವ್ರ ಧ್ಯಾನ ಮಾಡ್ಬೇಕು, ಒಂದು ತಾಸು, ಅರ್ಧ ತಾಸು, 10 ಮಿನಿಟು ಏನಮ್ಮ ಯೋಗ್ಯತಾ ಅಂತ ಧ್ಯಾನಕ್ಕೆ ಕುಂತೀವಿ ಅನ್ನೋದೇನೆ ಏನ್ ನೆನಪಾಗ್ತದ ಅಂದ್ರೆ, ಯಾವ ಘಟನೆಗಳು ಬಹಳ ನಮ್ಮ ಸುಖಕ್ಕಾಗಲಿ ದುಃಖಕ್ಕಾಗ್ಯಾವ ಅವು ಕುಡಿದ್ವಿ ನಾವು. And therefore, avoidance of violent reactions is a discipline number 1. ಆದ್ರಿಂದ ಅವನ್ನ ನಾನು ಒಂದ್ ತಾಸು ಮಟ್ಟಿಗೆ ಅವನ್ನ ವಿಚಾರ ಮಾಡೋದಿಲ್ಲ ಅಂತ ಸಸು ಏನೈತಲ್ಲ, ಇದು ಒಂದೇ ಡಿಸಿಪ್ಲಿನ್, ಬಹಿರಂಗ ಸಾಧನ ನಂಬರ್ 1, which we call ಸಮತ್ವಂ. ಇದನ್ನ ಏನದ, ನಾನು ಒಂದ್ ತಾಸು ಬಿಟ್ಟು ನೋಡ್ತೀನಿ ಅನ್ನೋದು ಅಂತ ಸರಸೋದು ಏನೈತಲ್ಲ, ಇದು ಸಮತ್ವ. ಇದು ಒಂದು ಉಪಾಯ. And one can maintain the samatvam by following a karma yoga principle. ಸಮತ್ವವನ್ನು ಮಾಡೋದು, ಕಾಯ್ಕೊಳ್ಳೋದಕ್ಕೆ ಇನ್ನೊಂದಿಷ್ಟು ಫೌಂಡೇಶನ್ ಗಟ್ಟಿ ಆಗ್ಬೇಕು ಅಂದ್ರೆ ಏನು ಅಂತಂದ್ರೆ, ನಾನು ಕರ್ಮ ಯೋಗವನ್ನು ಮಾಡ್ತೀನಿ, ಪರಿಸರವನ್ನ ನಾಶ ಮಾಡೋದಿಲ್ಲ, ನನ್ನ ಕರ್ತವ್ಯ ಏನೈತಿ ನಾನು 100% ನಾನು ಮಾಡ್ತೀನಿ, ಫಲ ಅವನ ಭಗವಂತನ ಕೈಯಾಗ ಐತಿ, ಅದು ಏನ್ ಬರ್ತೈತಿ ಅದನ್ನ ನಾನು ಈಶ್ವರಾರ್ಪಣ ಬುದ್ಧಿಯಿಂದ ನಾನು ಅದನ್ನ ಸ್ವೀಕರಿಸ್ತೇನೆ. ಅದಕ್ಕೆ ಏನೋ ರಿಯಾಕ್ಷನ್ ತೋರಿಸೋದು, ಪ್ರತಿಕ್ರಿಯೆ ತೋರಿಸೋದಿಲ್ಲ. ಯಾಕಂದ್ರೆ ಭಗವಂತ ಕೊಟ್ಟಂತ ಪ್ರತಿಕ್ರಿಯೆ ಇದೆ, ಅದು ಫಲ. ಅದರಿಂದ ಅದನ್ನ ಪ್ರತಿಕ್ರಿಯೆ ನಾನು ತೋರಿಸೋದಿಲ್ಲ. ಶ್ರದ್ಧಾ ನನಗೆ ಭಗವಂತನ ಮೇಲೆ, which Krishna mentions in the chapter number 3. ಇಷ್ಟೆಲ್ಲ ನಾವು 3ನೇ ಅಧ್ಯಾಯದಲ್ಲಿ ಹೇಳೋಣ. ಅದ್ರ ಪ್ರಕಾರ ನಾನು ನಿಶ್ಚಿತ ಆಗಿರ್ತೇನೆ. ನನ್ನ ಯಾವ್ದು ಮುಂದೆ ಆಕತೆ ಇಲ್ಲ ಅನ್ನೋಂಥ ಕಳವಳನೂ ಇಲ್ಲ, ಅದ್ರ ಬಗ್ಗೆ ಗಾಬರಿನೂ ಇಲ್ಲ, ಆತಂಕನೂ ಇಲ್ಲ. Then the second ಬಹಿರಂಗ ಸಾಧನ or general discipline that Krishna highlighted is self-confidence, ಆತ್ಮವಿಶ್ವಾಸ. Because if a person is not having confidence in himself, then any help coming from outside will not be of any use at all. ಮೊದಲು ನಮ್ಮ ಮ್ಯಾಗ ನಮಗ್ ವಿಶ್ವಾಸ ಇದ್ರ ಆ ಹೊರಗಿನ ಸಹಾಯ ಬಂದಿದ್ದನ್ನು ನಾವು ಗುರುತಿಸಿ ಅದನ್ನ ಪಡೆಯಕ್ ಮನಸ್ಸು ಮಾಡ್ತೇವೆ. ಇಲ್ಲಾಂದ್ರೆ ದೇವರ ಬಂದು ಸಹಾಯ ಮಾಡಿದ್ರೆ ನಾವು ಪಡೆಯಲ್ರಿ. ಯಾರು ನಾವು ನಮ್ಮ ಸಹಾಯ ನಾವು ಮಾಡ್ಕೋತೀವಿ ಅಂತೀರಿ, ಅವ ಯಾವ್ದ ಸಹಾಯ ಬಂದ್ರು ಅವ ತಗೊಂಡು ಉಪಯೋಗ ಮಾಡ್ಕೋತಾನ. Those who help themselves can take help from any person. ಇನ್ನು ನಮಗ ಗೊತ್ತಿಲ್ಲ, ಸಹಾಯ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತಂದಾಗ ಸಹಾಯ ಬಂದ ಹಸ್ತ ಬಂದ್ರು ಕೂಡ ಅವ ಅದನ್ನು ತೋಳುದಿಲ್ಲ. ಒಂದು ವಾಚಾರ್ಥ ಲಕ್ಷಾರ್ಥದಾಗ ಒಂದು ಘಟನೆ ನೆನಪಾಗ್ತೈತಿ, ಇಲ್ಲಿ ಹೇಳ್ತೀನಿ. ಒಬ್ಬರಿದ್ರು XYZ, ನಮ್ಗಿಂತ ಹಿರಿಯರ, ಈಗಿಲ್ಲ ಅವರು ಕೂಡ ನಮ್ಮ ಗುರು ಬಂಧು ಅಂದ್ರೇನ, ನಮ್ಮ ಗುರು ಬಂಧು ಅನ್ರಿ ಅಥವಾ ಶಿಷ್ಯರ ಪೈಕಿ ಅನ್ರಿ, ಬಟ್ ನಮ್ಮ ಗುರುವಿನ ಶಿಷ್ಯರ ಅವರು. He was a railway employee. They retired from railways. Very good person, ಸಾತ್ವಿಕ ಇದ್ರು. ರಿಟೈರ್ಮೆಂಟ್ ಆತವ್ರು. ರಿಟೈರ್ಮೆಂಟ್ ಆಗೋ ಕಾಲಕ್ಕ ಯಾರೋ ಭಕ್ತರು ಒಬ್ರು ನಮ್ದು ಅವ್ರ ಹೊಲದಾಗ ಡೆವಲಪ್ ಮಾಡಿ ಪ್ಲಾಟ್ ಮಾರಾಕತ್ತಿದ್ರು. ಕಡಿಮೆ ರೇಟ್ ಕೊಡ್ತೀವ್ರಿ, ತಗೊಳ್ರಿ ಸರ, ಮತ್ ನಾವೆಲ್ಲ ಗುರು ಬಂಧುಗಳು ತಗೊಳ್ರಿ. ಅವಾಗ ಮನುಷ್ಯ ಏನ್ ಮಾಡಿ ತಗೋಬೇಕಿಲ್ರಿ, ಸೈಟ್ ತಗೊಳಿಲ್ಲ. ನಾನು ಕೃಷ್ಣ ಪರಮಾತ್ಮನ ಸೇವಾ ಮಾಡಕತ್ತೀನಿ, ಅವ್ನು ಕೃಷ್ಣ ನನಗೆ ಮನಿ ಕಟ್ಟಿಕೊಡ್ಬೇಕು, ನಾ ಯಾಕೆ ಪ್ಲಾಟ್ ತಗೊಳ್ಳಿ, ಮನಿ ಕಟ್ಟಿ ಅನ್ನೋ. ಕಡಿಮೆ ರೇಟ್ನಾಗ ಮತ್ತ ಎಲ್ಲಾರು ಸತ್ಸಂಗದ ಮಂದಿನ ತಗೊಂಡ್ರ ಬಹಳಷ್ಟು ಪ್ಲಾಟ್, ನೀವು ಅಲ್ಲಿ ತಗೊಂಡ್ರ ನಿಮ್ಗೂ ವಾತಾವರಣ ಸುತ್ತಮುತ್ತ ಜನಾನು ಚಲೋ ಆಗ್ತದೆ, ಕಡಿಮೆ ರೇಟ್ನಾಗ ಕೊಡಕತ್ತೀವಿ ತಗೊಳ್ರಿ ಅನ್ನೋ.
ಪ್ಲಾಟ್ ತಗೊಂಡ್ ಮನಿ ಕಟ್ಟಾವಲ್ಲ, ದೇವ್ರ ನನಗ ಮನಿ ಕಟ್ಟಿ ಕೊಡ್ಬೇಕು, ಪ್ಲಾಟ್ ಅವನ ದೇವ್ರ ಖರೀದಿ ಮಾಡ್ಬೇಕಂತ ಅವನ ಮನಿ ಕಟ್ಟಿ ಕೊಡ್ಬೇಕಂತ ಅವಾಗ ಇರಂತೀವಿ ಆ ಮನ್ಯಾಗ. 60 ರಿಟೈರ್ಡ್ ಆದ್ರು, 65, 60, 70, 80 ವರ್ಷ ಮಠ ಇದ್ರು ಮನಿ ಬಾಡಿಗೆ ಮನ್ಯಾಗ ಇದ್ರು. ದೇವ್ರ ಮನಿ ಕಟ್ಟಿ ಕೊಡ್ಬೇಕಂದ್ರೆ ಅವ ಹೆಂಗ ಬರ್ತಾನ್ರಿ ದೇವ್ರ? ಅವ ಏನ್ ಬಂದಿದ್ದಲ್ಲ ಮನಿ ಪ್ಲಾಟ್ ನ ಹಿಡಿ ಅಂತ ಬಂದಿದ್ದಲ್ಲ, ಅವನ ದೇವ್ರ. ದೇವ್ರ ಬೇರೆ ಏನ್ ಇದು ಚತುರ್ಭುಜ ಬಂದು ದೇವ್ರ ಎಲ್ಲ ನೀನು ಮಾಡಿ ಹೋಗ್ಪಾ ಇವತ್ತು ಪ್ರವೇಶ ಮಾಡೋಣ ಮನಿ ಕಟ್ಕೊಟ್ಟೇನ ಅಂತ ಇಲ್ಲ. ಅವ್ರ ಏನ್ ಹೇಳಿದ್ರಲ್ಲ, ಅವರ ದೇವರ ಸ್ವರೂಪದಾಗ ಬಂದಾರ ಅವರು. ತಗೊಳ್ರಿ ನಾವು ಪ್ಲಾಟ್ ಕೊಡಾಕತ್ತೀವಿ, ತಗೊಳ್ರಿ ನಮ್ಮ ಎಲ್ಲ ಸತ್ಸಂಗದ ಬಳಕೆ ಕೊಡಾಕತ್ತೀವಿ ಅಂತ ಏನ್ ಕಳಿಸಿ ಬಂದಿದ್ನಲ್ಲ ತಗೊಳ್ರಿ ಅಂತ, ಅವನ ದೇವ್ರು. ಎನಿ ಹೆಲ್ಪ್ ಕಮಿಂಗ್ ಫ್ರಮ್ ಔಟ್ಸೈಡ್ ವಿಲ್ ನಾಟ್ ಬಿ ಎನಿ ಯೂಸ್. ಹೆಲ್ಪ್ ಬಂದಿತ್ತು ಪರಮಾತ್ಮನಿಂದ, ತೋಳಿಲ್ಲ. ಯಾಕ? ಕಲ್ಪನಾ ಏನು ಬೇರೆ ಐತಿ, ಅವನ ಮನೆ ಕಟ್ಕೊಳ್ಬೇಕು ಮನಿ. ಇವ್ರಿಗೆ ಏನಂತೀರಿ ನೀವು? ವಾಚಾರ್ಥದಾಗಿ ಇವ್ರ ವಿಚಾರ ಐತೆ, ಲಕ್ಷಾರ್ಥದಾಗ ವಿಚಾರ ಐತಿ. ಏನಂತೀರಿ ಇವ್ರಿಗೆ? ವಾಚಾರ್ಥ. Whether it is a grace of the Lord, Ishwar Krupa, or whether it is a grace of a teacher, Guru Krupa, or whether it is a grace of the scripture, Shastra Krupa, all these graces will be of some use only if there is self-grace. ನೋಡ್ರಿ, ಆತ್ಮಕೃಪಾ ಅನ್ನುವಂಥದ್ದು, ನಮ್ಮ ಆತ್ಮಕೃಪಾ ನಮಗಿತ್ತಂದ್ರೆ ಗುರುವಿನ ಕೃಪೆನೂ ಆಗ್ತದೆ, ಈಶ್ವರನ ಕೃಪೆನೂ ಆಗ್ತದೆ, ಶಾಸ್ತ್ರ ಕೃಪೆನೂ ಆಗ್ತದೆ. ಮೂಲಭೂತವಾಗಿ ಆತ್ಮಕೃಪೆ, ನಮ್ಮ ಕೃಪೆ ನಮ್ಮ ಮ್ಯಾಗ ಬೇಕು, ನಮಗೆ ವಿಶ್ವಾಸ ಬೇಕು. ಆವಾಗ ಅವು ಮೂರು ಹೆಲ್ಪ್ ಮಾಡ್ತಾವ. ನಮ್ಮ ಮ್ಯಾಗ ನಮಗಿಲ್ಲ ಅಂದ್ರೆ ಇವು ಮೂರು ಬಂದ್ರು ಕೂಡ ಹಂಗ ಹೊಳ್ಕೋತಾವ. ಈ 4 ಕೃಪೆ ಚತುರ್ ಕೃಪೆಗಳು ಬೇಕಂತ ಹೇಳ್ತೇವಲ್ಲ, 4ರಲ್ಲಿ ಮೊದಲು ಮುಖ್ಯವಾಗಿ ಬೇಕಾಗಿದ್ದ ಆತ್ಮಕೃಪೆ. ಅಂಡ್ ಸೆಲ್ಫ್ ಗ್ರೇಸ್ ಈಸ್ ನಥಿಂಗ್ ಬಟ್ ಸೆಲ್ಫ್ ಕಾನ್ಫಿಡೆನ್ಸ್. ಆತ್ಮವಿಶ್ವಾಸವೇ ಅದು ಕೃಪೆ. ಐ ಕ್ಯಾನ್ ಫಾಲೋ ದ ಸ್ಪಿರಿಚುವಲ್ ಪಾತ್ ಅಂಡ್ ಐ ವಿಲ್ ಬಿ ಏಬಲ್ ಟು ಪ್ರೋಗ್ರೆಸ್. ದಿಸ್ ಫೇತ್ ಈಸ್ ರಿಕ್ವೈರ್ಡ್. ನಾನು ಈ ನನ್ನ ಮ್ಯಾಗ ನನ್ನ ಮನಸ್ಸಿನ ಮ್ಯಾಲ ನನ್ನ ನಿಯಂತ್ರಣದ, ನಾ ಏನಾದ್ರೂ ಸಾಧಿಸ್ತೇನೆ ನಾ ಸಾಧಿಸೇ ತೀರ್ತೇನೆ ಅನ್ನುವಂಥದ್ದು ಹ್ಯಾಮಸ್ಥಾನ ನಮ್ಗಿತ್ತು ಅಂದ್ರೆ ಗುರು ಕೃಪೆನೂ ಆಗ್ತದೆ, ಈಶ್ವರ ಕೃಪೆನೂ ಆಗ್ತದೆ, ವೇದ ಕೃಪೆನೂ ಆಗ್ತದೆ. Which we call as ಆತ್ಮಕೃಪಾ. ಈ ನಮ್ಮ ಮನಸ್ಸಿನ ನಿಯಂತ್ರಣ ಮಾಡೋದು ಏನೈತಲ್ಲ, ಆ ಮನಸ್ಸಿನ ಕಂಟ್ರೋಲ್ ಮಾಡ್ಕೊಳ್ಳೋದು ಏನೈತಲ್ಲ, ಅದಕ್ಕಂತೇವೆ ಆತ್ಮಕೃಪಾ. ಇಲ್ಲಿ ಆತ್ಮ ಅಂದ್ರೆ ಮನಸ್ಸು. ದಿಸ್ ಇಸ್ ದ ಸೆಕೆಂಡ್ ವ್ಯಾಲ್ಯೂ ಇನ್ ಸೆಲ್ಫ್ ಕಾನ್ಫಿಡೆನ್ಸ್. ಈ ಆತ್ಮವಿಶ್ವಾಸ, ಈ ಮನಸ್ಸಿನ ಮೇಲೆ ನಮ್ದು ಏನ್ ವಿಶ್ವಾಸ ಐತಿ, ಇದು ಏನದ ಎರಡನೇದು ನಮ್ದು ವ್ಯಾಲ್ಯೂ ಡಿಸಿಪ್ಲಿನ್. ಭಗವಂತ ಹೇಳುದು ಇವೆಲ್ಲ ಬಹಿರಂಗ ಸಾಧನ, ಇನ್ನು ಅಂತರಂಗ ಸಾಧನ ಮಾಡಲವು. ಬಹಿರಂಗ ಸಾಧನ ಇವು. ಇವತ್ತು ಪ್ರವೇಶ ಆಗ್ಯಾನ ಈಗ ಅಂತಂದ್ರೆ ಇವೆಲ್ಲ ಬೇಕು. Then the third discipline Krishna talked about is self effort. ಸ್ವತಃ ಪ್ರಯತ್ನ ಮಾಡ್ಬೇಕ್ರಿ. ಫ್ರೀ ವಿಲ್ ಹೇಳ್ಯಾರ. ಸ್ವತಃ ಪ್ರಯತ್ನ ಮಾಡುವಂತದ್ದು ಇರ್ಬೇಕು. ನೋಡೋದ್ ತಗೋ, ಇನ್ನ ಆಯುಷ್ಯ ಐತಿ, ಈಗಿನ್ನ 60 ರಿಟೈರ್ಡ್ ಆಗಿಲ್ಲ, ಇನ್ನ ರಿಟೈರ್ಡ್ ಆದ್ಮೇಲೆ ಮಾಡ್ತೇನ್ರಿ ನಾ. ಈಗ ಜಂಜಾಟ ಬಾಳ ಐತ್ರಿ, ಆಫೀಸ್ ಕೆಲಸ, ಮನಿ ಕೆಲಸ. ಯಾರು ಇವನಷ್ಟು ಆಫೀಸ್ ಕೆಲಸ ಮಾಡಿಲ್ಲ, ಇವನಷ್ಟು ಯಾರು ಮನಿ ಕೆಲಸ ಮಾಡಿಲ್ಲ. ಶಾಸ್ತ್ರ ಅಭ್ಯಾಸ ಮಾಡ್ಬೇಕು, ಅಷ್ಟು ಕೆಲಸ. ಸಿನಿಮಾಕ್ ಹೋಗಕ್ ಟೈಮ್ ಐತಿ, ಚೈನಿ ಹೊಡ್ಯಾಕ ಟೈಮ್ ಐತಿ, ಪಾರ್ಟಿ ಮಾಡಕ್ ಟೈಮ್ ಐತಿ, ಕುಟುಂಬ ಹೊಡ್ಯಾಕ ಟೈಮ್ ಐತಿ. ವೇದಾಂತ ಕೇಳಕ್ ಟೈಮ್ ಇಲ್ಲ. 60 ಅಂತಾನ. 60ರ ಮೇಲೆ ಏನಂತಾನ ಇದ್ರಿ, ಅವನ್ ಸ್ವಲ್ಪ ಕೆಲಸದ ಮುಗಿಸಿ ಬರ್ತೇನೆ ಅಂತ. ನಾ ಬಹಳ ಮಂದಿ ಹೇಳೀನಿ, ಕೆಲವು ಮಂದಿ ಬಂದಾರ, ಸಣ್ಣ ವಯಸ್ಸಿಗೆ ಬಂದಾರ, ಕೆಲವು ಮಂದಿ ರಿಟೈರ್ಮೆಂಟ್ ಆಗಿಂದ ಬಂದಾರ, ಬಹಳಷ್ಟು ಮಂದಿ ಬಂದೇವಿ, ಇನ್ನು ಅಲ್ಲೇ ಅದ. ಅವೆಲ್ಲ ಕೆಲಸ ಮುಗಿಸಿ ಬರೋರು ಅಂತವೇನ್ ಮುಗಿತಾವ್ರಿ? ಮುಗಿದ್ರು ಅವು. ಆದ್ರಿಂದ ಹೇಳ್ತಾನ, 3ನೇ ಡಿಸಿಪ್ಲಿನ್ ಹೇಳ್ತಾನಂತಂದ್ರೆ ಸೆಲ್ಫ್ ಎಫರ್ಟ್. The person is a field oriented person, destiny oriented person. We cannot talk anything to that person. ನಮ್ಮ ನಶೀಬ್ದಾಗ ಇದ್ರ ಆಗತ್ ಬಿಡ್ರಿ ಜ್ಞಾನ, ನೀವ್ಯಾಕಷ್ಟು ಹೇಳಾಕತ್ತೀರಿ ಅನ್ನಕ್ ಹೋಗ್ಬೇಡ್ರಿ. Because he is going to resign everything to destiny. ಅವ ತನ್ನ ಹಣೆ ಬರದ್ನ ಹಾಕಿ ಏನೂ ಮಾಡೋದಿಲ್ಲ ಅಂತ. ನಮ್ಮ ಹಣೆ ಬರ್ದಿದ್ರೆ ಹಾಕತ್ ಬಿಡು ಮರ, ನಮ್ಮ ಹಣೆ ಬರ್ದಿದ್ರೆ ಹಾಕತ್ ಬಿಡು ಮರ ಅಂತ ತಿಳ್ಕೊಂಡು ಏನೂ ಪ್ರಯತ್ನ ಮಾಡೋದಿಲ್ಲಮ್ಮ. And such people will argue that, ಅವ್ರು ವಾದ ಮಾಡ್ತಾರೆ, ಅಷ್ಟೆಲ್ಲ ಆರ್ಗ್ಯೂ ಮಾಡ್ತಾರೆ. ಏನಂತ ವಾದ ಮಾಡ್ತಾರೆ? If God wants me to get liberated, then I will get liberated. ಪರಮಾತ್ಮ ಇಚ್ಛಾ ಮಾಡಿದ್ರೆ ನನಗೆ ಮೋಕ್ಷ ಆಗತ್ ಬಿಡೋ ಮರ, ನೀ ಯಾಕೆ ಅಷ್ಟು ಪಟ್ಟ ಹಾಕ್ತೀವಿ ಅಂತಾರಂತವ್. If God doesn't
want me to get liberated anyway, my effort is useless. ಅಲ್ರಿ ಪರಮಾತ್ಮಗ ನನಗೆ ಮೋಕ್ಷ ಕೊಡಬಾರ್ದು ಅಂತ ಮಾಡಿದ್ರ ನಾ ಎಷ್ಟು ಪ್ರಯತ್ನ ಮಾಡಿದ್ರಿ ನನಗೇನ್ ಆಗೈತಿ? ಅವ ಮನಸ್ಸು ಮಾಡಿದ್ರೆ ನನಗೆ ಏನ್ ನಾ ಪ್ರಯತ್ನ ಮಾಡಿಕ ತಾನ ಅಂತಿರ್ಲಿಲ್ಲ, ಮತ್ತೆ ನಾ ಯಾಕೆ ಮಾಡ್ಬೇಕು ಅಂತಾನವ. ಇದಕ್ಕೆ ಹೆಂಗಂತಿರ್ಲೆಕ್ಕ? This argument is very interesting. If God has decided that I will get liberated, effort is not required because God has decided. If God has decided that I will not get liberation, then my effort is useless. ಪರಮಾತ್ಮ ನಿರ್ಧಾರ ಮಾಡ್ತಾನಂತಂದಾಗ ನನ್ನ ಪ್ರಯತ್ನಗಳ ವ್ಯಾಲ್ಯೂ ಇಲ್ಲ, ಕಿಮ್ಮತ್ತಿಲ್ಲ ಅಂದಂಗ. In first case, effort is not needed. In second case, effort is useless. ಒಂದ್ ಕಡೆ ಏನದ ಪ್ರಯತ್ನನೇ ಬೇಕಾಗಿಲ್ಲ, ಇನ್ನೊಂದ್ ಕಡೆ ಏನದ ಪ್ರಯತ್ನ ಉಪಯೋಗ ಇಲ್ಲ. ಏನ್ ಇದರಿಂದ ಉಪಯೋಗ? either way I need not do anything. ಎರಡು ದಾರಿ ಉಳಿದ್ರು ನಾ ಏನು ಮಾಡಬೇಕಾಗಿಲ್ಲ. This is a fatalistic way of approach. ನಶೀಬವಾದ ಇದು. ನಮ್ಮ ಮನೆ ಬರ್ದಾಗಿದ್ರೆ ಹಾಕಿದ್ ಫೇಟ್, ನಮ್ಮ ಮನೆ ಬರ್ದಾಗಿದ್ರೆ ಹಾಕಿದ್ ಮೋಕ್ಷ ಹಾಕಿದ್ ಬಿಡು. ದೇವರ ಕರ್ಕೊಂಡೋಗಿ ನಮ್ಮ ನಿಲ್ಲಿಸ್ತಾನ ಹಾಕಿದ್ ನಮ್ಮ ಮನೆ ಬರ್ದಿದ್ರೆ ಹಾಕಿದ್. ಫೆಟಲಿಸಮ್ ಅಂತಾರೆ. ಕೃಷ್ಣ ಡಸಂಟ್ ಅಕ್ಸೆಪ್ಟ್ ದಿಸ್ ಫೆಟಲಿಸಮ್. ಈ ಒಂದು ಅಪ್ರೋಚ್, ಈ ಒಂದು ದಾರಿಯನ್ನ ಕೃಷ್ಣ ಇದಕ್ಕೆ ಒತ್ತು ಕೊಡುದಿಲ್ಲ. ಇದನ್ನ ಸುಳ್ಳು ಅಂತ ನಾವು ಕೃಷ್ಣ ಭಗವಂತ ಸುಳ್ಳು ಅಂತಾನೆ. ಕೃಷ್ಣ ಸೇಸ್ ಇಂಡಿವಿಜುವಲ್ ಎಫರ್ಟ್ ಇಸ್ ರಿಕ್ವೈರ್ಡ್. ನಿನ್ನ ಸ್ವಂತ ಪ್ರಯತ್ನ ಬೇಕಮ್ಮ. In fact, individual effort alone will help in tapping the grace from the Lord. ಖರೆ ಹೇಳ್ಬೇಕಂದ್ರೆ ನಿನ್ನ ವೈಯಕ್ತಿಕ ಪ್ರಯತ್ನ ಏನೈತಲ್ಲ, ಆ ಭಗವಂತನ ಅನುಗ್ರಹ ಪಡೆಯಕ ಅದ ಬೇಕು. ಅದನ್ನ ಬಿಟ್ಕೊಂತ ನಿನಗೆ ಯಾರು ಹೆಲ್ಪ್ ಮಾಡ್ತಾರೆ? ನಿನಗೆ ಯಾರು ಸಹಾಯ ಮಾಡ್ತಾರೆ? And therefore the third value is self effort. ಮೂರನೇ ವ್ಯಾಲ್ಯೂ ಏನಪ್ಪಾ ಅಂದ್ರೆ ಸ್ವತಃ ಪ್ರಯತ್ನಶೀಲ ಆಗಬೇಕು. So poise of mind, self confidence, self effort. And the fourth Krishna talked about is another important discipline also, and that is self management or self mastery. ನಾ ಹೇಳಿದಾಗ ಮನಸ್ಸು ಕೇಳ್ಬೇಕು, ಮನಸ್ಸು ಹೇಳಿದಾಗ ನಾ ಕೇಳೋದಿಲ್ಲ ಅನ್ನುವಂಥ ಸೆಲ್ಫ್ ಮಾಸ್ಟರಿ ಅಂತ. ಇದನ್ನು ನಾಲ್ಕನೇದು ಗುಣ ನಮ್ಮಲ್ಲಿ ಇರ್ಬೇಕಾಗಿತ್ತು. ಇವು ನಾಲ್ಕು ಕೂಡಿ ಬಹಿರಂಗ ಸಾಧನ ಅಂತ ಹೇಳ್ತಾರೆ. ಅಂಡ್ ವಾಟ್ ಯು ಮೀನ್ ಬೈ ಸೆಲ್ಫ್ ಮಾಸ್ಟರಿ? ಏನಿದು ಸೆಲ್ಫ್ ಮಾಸ್ಟರಿ ಅಂದ್ರೆ? ಎವ್ರಿ ಆರ್ಗನ್ that is given to me is an instrument given by the gifted by the Lord to me. ನನಗೇನಮ್ಮ ಭಗವಂತ ಇಂದ್ರಿಯ ಕೊಟ್ಟಾನ, ಇದು ಕರ್ಮೇಂದ್ರಿಯ, ಇದು ಜ್ಞಾನೇಂದ್ರಿಯ, ಇದು ಭಗವಂತ ಕೊಟ್ಟಿದಂತ ನನಗೆ ಒಂದು ಕಾಣಿಕೆ, ಅಪೂರ್ವವಾದ ಕಾಣಿಕೆ. The physical body is an instrument. ಈ ಸ್ಥೂಲ ಶರೀರನು ಒಂದು ಸಾಧನ. The sense organs of knowledge and action are instrument. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇವು ಕೂಡ ನನಗೆ ಸಾಧನ ಆಗ್ಯಾವ. My mind is a wonderful instrument. ನನ್ನ ಮನಸ್ಸು ಐತಲ್ಲ, ಇದು ಕೂಡ ಒಂದು ವಂಡರ್ಫುಲ್, ಆಶ್ಚರ್ಯಜನಕವಾದಂತಹ ಒಂದು ಸಾಧನ, ಒಂದು ಕಾರಣ. And above all, my intellect is the most powerful instrument. ಇದಕ್ಕಿಂತ ಮೇಲೆ ಅಗದಿ ಶ್ರೇಷ್ಠವಾದಂತಹ ಸಲಕರಣೆ ಅಂತ ಯಾವುದು ಅಂದ್ರೆ ಅದು ಬುದ್ಧಿ. ನೋಡಿ, ಸಲಕರಣೆ ಅಂತ ನಾವು ಯುಗ ನಾನು ಅಂತ ತಿಳ್ಕೊಂಡ್ಬಿಟ್ಟಿವಿ, ನಾವು ಸಲಕರಣೆಗೆ ನಾವು ಅಂತ ತಿಳ್ಕೊಂಡ್ಬಿಟ್ಟಿವಿ. ಎಂತ ಮೂರ್ತಿ ನಾವು ಸಲಕರಣೆ ಅಂತೀವಿ, ನಮ್ ಕೈಯಾಗಿರೋ ಸಲಕರಣೆ ಅಂತೀವಿ. My mind is a wonderful instrument, and above all, my intellect is the most powerful instrument. By using this instrument, I can accomplish anything in life. ಈ ಮನಸ್ಸು ಬುದ್ಧಿಯನ್ನು ಹಿಡ್ಕೊಂಡು ನಾ ಜಗತ್ನ ಏನ್ ಬೇಕಂತ ಸಾಧಿಸ್ಬೋದು. ಧರ್ಮ ಅರ್ಥ ಕಾಮ ಅವರ ಮೋಕ್ಷ. ಧರ್ಮ ಅರ್ಥ ಕಾಮನ ಸಾಧಿಸ್ಬೋದು, ಮೋಕ್ಷವನ್ನಾದ್ರೂ ಸಾಧಿಸ್ಬೋದು, ಅಥವಾ ಎರಡೂ ಸಾಧಿಸ್ಬೋದು. All the 4 purushas are acceptable to me if only I am willing to put these organs into proper use. ಇವು ಏನದವರ ಸಾಧನೆಗಳನ್ನು ಸರಿಯಾದ ಮಾರ್ಗದಲ್ಲಿ ತೊಡಗಿಸಿದ್ದೆ ಅಂದ್ರೆ ನನಗೆ 4 ಪುರುಷಾರ್ಥಗಳು ಲಭ್ಯ. Which requires first the organs should be healthy in themselves. ಮೊನ್ನೇದು ಏನ್ ಬೇಕು ಅಂದ್ರೆ ಎಲ್ಲ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಆರೋಗ್ಯದಿಂದ ಇರಬೇಕು. ಕೈ ಕಾಲು ಕಟ್ಟಿರ್ಬೇಕು, ಕಣ್ಣು ನೋಡಕ್ ಬರ್ತಿರ್ಬೇಕು, ಕಿವಿ ಕೇಳಾಕ್ ಬರ್ತಿರ್ಬೇಕು. ನಮ್ ಕಿವಿ ಕೇಳಂಗಿಲ್ರಿ, ವಯಸ್ಸಾಗೈತಿ, ಅವಾಗ ಹೋಗಿ ನಾ ಶ್ರವಣ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಕಣ್ಣು ಕಾಣಂಗಿಲ್ರಿ, ನಾನು ಅಡ್ಡಾಡಿ ನಾ ಪ್ರವಚನಕ್ಕೆ ಹೋಗ್ತೀನಿ, ಆಗಂಗಿಲ್ಲ. ಕಾಲ ಕಸುವಿಲ್ರಿ, ನಾ ಹೋಗ್ತೀನಿ ಪ್ರವಚನಕ್ಕೆ, ಆಗಂಗಿಲ್ಲ. ಎಲ್ಲಾ ಇಂದ್ರಿಯಗಳ ದಷ್ಟಪುಷ್ಟ ಇರ್ಬೇಕು. ಅವಾಗ ಅವನು ಉಪಯೋಗ ಮಾಡುವಂತ ಸಾಮರ್ಥ್ಯ ಇರ್ಬೇಕು. ಬುದ್ಧಿ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, 5 ಜ್ಞಾನೇಂದ್ರಿಯ, ಅಂತಃಕರಣ ಎಲ್ಲ ಸರಿ ಇರಬೇಕು. ನೆನಪಿ ಶಕ್ತಿ ಹೋಗೈತಿ, ಈಗ ನಾವು ವೇದಾಂತ ಕಲಿತೇವೆ ಅಂದ್ರೆ ಏನ್ ಮಾಡೋಣ? Which requires first the organs should be healthy and themselves. An unhealthy body, an unhealthy mind, an unhealthy intellect cannot accomplish anything. On the other hand, they will be burden for me.
ಶರೀರದಾಗ ಆರೋಗ್ಯ ಇರಬೇಕು, ಮನುಷ್ಯನಾಗ ಆರೋಗ್ಯ, ಬುದ್ಧಿಯೊಳಗ ಆರೋಗ್ಯ ಇದ್ದಾಗ ಈ ವೇದಾಂತದ ಜ್ಞಾನವನ್ನ ಪಡೆಯಲಿಕ್ಕೆ ಸಮರ್ಥ ಆಗ್ತದೆ. ಇಲ್ಲ ಅಂತಂದ್ರೆ ಅದು ವಿದ್ಯೆ ನಮಗೆ ಸಿಗುವುದಿಲ್ಲ, ಎಷ್ಟ ಪ್ರಯತ್ನ ಮಾಡಿದ್ರೆ ಸಿಗುವುದಿಲ್ಲ. Therefore, every organ should be healthy, and number two, all the organs must function coordination. ಒಂದಕ್ಕೊಂದು ಸಾಮರಸ್ಯತೆ ಕೆಲಸ ಮಾಡ್ಬೇಕಿವು. ಮನಸ್ಸು ಇತ್ತಲ್ಲಿ ಹೋಗಂದಲೇ ಕಾಲು ಹೋಗ್ಬೇಕು, ಇಂಥದ್ದು ಮುಟ್ಟು ಅಂದಲೇನ ಕೈ ಮುಟ್ಟಬೇಕು. ಅದ ಅಲ್ಲಿ ಹೋಗ್ಬೇಡ ಅಂತ ಹೇಳಿದ್ದ ಜಗ ಕಾಲು ಹೋಗ್ಬಾರ್ದು. ಅದು ಹೇಳುವಂಗ ಅಲ್ಲಿ ಹೋಗ್ಬೇಡ ಅಂತೇಳಿ ಕಾಲ ಹೋಗತ್ತಂದ್ರೆ ಏನಿದ್ದು? ಹಿಂಗ ಅಸಂಗತ ಆಗ್ಬಾರ್ದು. ಮನಸ್ಸು ಬುದ್ಧಿ ಎಲ್ಲ ಕೋಆರ್ಡಿನೇಷನ್, ಒಂದಕ್ಕೊಂದು ಸಾಮರಸ್ಯತೆ ಕೆಲಸ ಮಾಡ್ಬೇಕು. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಒಂದು ಸಾಮರಸ್ಯವಾಗಿ ಕೆಲಸ ಮಾಡ್ಬೇಕು. Otherwise, the effort of one organ will be neutralized by the opposite effort in the another organ. ಒಂದು ಯಾವುದಾದ್ರೂ ಕರ್ಮೇಂದ್ರಿಯಿಂದ ಮಾಡಿದ ಕೆಲಸ ಇನ್ನೊಂದು ಕರ್ಮೇಂದ್ರಿಯಿಂದ ನ್ಯೂಟ್ರಲ್ ಆಗ್ಬಹುದು, ಜೀರೋ ಆಗ್ಬಹುದು. ಇಮ್ಯಾಜಿನ್ ಯುವರ್ ಇಂಟೆಲೆಕ್ಟ್ ಹ್ಯಾಸ್ ಡಿಸೈಡೆಡ್ ಟು ಅಟೆಂಡ್ ಗೀತಾ ಕ್ಲಾಸ್. ಒಂದು ವಿಚಾರ ಮಾಡ್ರಿ, ಒಂದು ಉದಾಹರಣೆ ಹೇಳ್ತಾರೆ. ನಿಮ್ಮ ಬುದ್ಧಿಯೊಳಗೆ ವಿಚಾರ ಬಂತಿಲ್ಲ, ಇವತ್ತ 3 ಗಂಟೆಗೆ ಭಗವದ್ಗೀತಾ 10ನೇ ಅಧ್ಯಾಯ ಐತಿ, ಕೇಳು ಅಂತ ಒಂದು ಬುದ್ಧಿ ಹೇಳ್ತದೆ. ಬುದ್ಧಿ ಹೇಳ್ತದೆ, ದಿಸ್ ಇಸ್ ಡಿಸಿಷನ್ ಆನ್ ದ ಪಾರ್ಟ್ ಆಫ್ ಇಂಟೆಲೆಕ್ಟ್. ಇದರಲ್ಲಿ ನಿರ್ಧಾರ ಮಾಡಿದ್ದು ಯಾವುದು? ಆ ಅಂತಃಕರಣದಲ್ಲಿ ಭೂಮಿ ಬುದ್ಧಿ ಅನ್ನುವಂಥದ್ದು. ಲೆಟ್ ಅಸ್ ಹೋಪ್ ಇಟ್ ಈಸ್ ಇನ್ ದ ರೈಟ್ ಡಿಸಿಷನ್. ಅದು ಒಂದು ಸರಿಯಾದ ನಿರ್ಧಾರ ಅಂತ ತಿಳ್ಕೊಡು. ಅಂಡ್ ಯು ಹ್ಯಾವ್ ಕಮ್ ಹಿಯರ್, ಬಂದ್ರಿ ನೀವು ಎಲ್ಲಿಗೆ? ಪ್ರವಚನ ಕೇಳಕ್ ಬಂದ್ರಿ. ಅಂಡ್ ನೌ ದ ಮೈಂಡ್ ಶುಡ್ ಕೋಆಪರೇಟ್ ವಿತ್ ಮೀ. ಈಗ ಕುಂತೇವಿ, ಮೈಂಡ್ ಏನ್ ಮಾಡ, ಮನಸ್ಸು ಏನ್ ಮಾಡ್ಬೇಕು? ಅದು ಏನ್ ಹೇಳಕತ್ತ ಕೇಳೋದು ಬೇಡ, ಅದು ಮನಸ್ಸು. ವಿಚ್ ಮೀನ್ಸ್ ಯು ಶುಡ್ ಹ್ಯಾವ್ ಎ ರಿಲ್ಯಾಕ್ಸ್ಡ್ ಮೈಂಡ್. ಶಾಂತ ರೀತಿಯಿಂದ ಏನ್ ಹೇಳಕತ್ತಾರ ಅಂತ ಕೇಳಬೇಕು. ಅದರ ಒಳಾರ್ಥ ಏನು, ಗೂಢಾರ್ಥ ಏನು, ವಾಚ್ಯಾರ್ಥ ಏನು, ಲಕ್ಷ್ಯಾರ್ಥ ಏನು, ಯಾಕೆ ಹಿಂಗ ಹೇಳಕತ್ತಾರ, ಅದ್ರ ಬಗ್ಗೆ ವಿಚಾರ ಎಲ್ಲಿ ಇರ್ಬೇಕ? ಹೇಳುವಲ್ಲೇ ಇರ್ಬೇಕು ನಾವು. ನಾನ್ ವಾಂಡರಿಂಗ್ ಮೈಂಡ್, ಎಲ್ಲೆಲ್ಲಿ ಅಡ್ಡಾಡ್ಲಾರ್ದಂತ ಮನಸ್ಸು ಇಲ್ಲಿ ಕುತ್ಕೊಂಡು ಅದು ಉಂಟಾದ ಮನಸ್ಸು ಬೇಕು. ಎಲ್ಲೆಲ್ಲಿ ಹರಿದಾಡ್ತಿತ್ತಂದ್ರೆ ನಾವು ಹೇಳೋದಕ್ಕೆ ಲಕ್ಷ್ಯ ಇಲ್ಲ ಅಂದ್ರೆ ಏನು ಉಪಯೋಗ? ಬುದ್ಧಿ ಹೇಳ್ತು, ಬುದ್ಧಿಗೂ ಮನಸ್ಸಿಗೂ ಸಾಮರಸ್ಯ ಇಲ್ಲ. ಬುದ್ಧಿ ಹೇಳಿದ್ದು ಮನಸ್ಸು ಕೇಳ್ತೇನು, ಕೇಳಿಲ್ಲ, ಏನು ಉಪಯೋಗ? ಹೋಗಿ ಕುಂತ ಕ್ಲಾಸಿಗೆ ಏನ್ ಮಾಡ್ದಂಗಾತು? which is available behind the ears to listen to your words. ನಾವು ಗುರುಗಳು ಹೇಳಿದಂತ ಮನಸ್ಸಿನ ಮನಸ್ಸು ಇಲ್ಲಿ ಕುತ್ಕೊಂಡು ಕಿವಿಯಿಂದ ಕುತ್ಕೊಂಡು ಕೇಳಬೇಕಾದ ಮನಸ್ಸು ಏನ್ ಹೇಳಕತ್ತಾರ ಇವತ್ತು ಅಂದ್ರೆ ಉಪಯೋಗ ಬೀಳ್ತದ. ಇಫ್ ದ ಮೈಂಡ್ ರೆಫ್ಯೂಸಸ್ ಟು ಕೋಆಪರೇಟ್ ವಿತ್ ಯು, ಮೈಂಡ್ ನಿಮ್ ಮನಸ್ಸು ಸಹಕಾರ ಕೊಡ್ಲಿಲ್ಲ, ಬರ ಸ್ವಲ್ಪ ಕೆಲಸ ತಿಂದ್ರೆ ನಾ ಸ್ವಲ್ಪ ಕಿವಿಗೆ ಹೋಗ್ಬರ್ತೀನಿ ಅಂತಂದ್ರೆ ಏನ್ ಮಾಡೋಣ? It is wandering all over. How many people have come? What all dresses they are wearing? ಎಷ್ಟು ಮಂದಿ ಬಂದಾರ ಕ್ಲಾಸಿಗೆ? ಕೇಳ್ತದಂತು ಪ್ರವಚನ ಹೇಳಕತ್ತಾರ ತತ್ವಮಸಿ. ಇದೇನ್ ಮಾಡ್ಬೇಕು ಮನಸ್ಸು? ಎಷ್ಟು ಮಂದಿ ಬಂದಾರ ನೋಡಿ ಇವತ್ತ? ಯಾರ್ಯಾರು ಬಂದಿಲ್ಲ ನೋಡು, ಯಾರ್ಯಾರು ಎಂತ ಡ್ರೆಸ್ ಹಾಕೊಂಡ್ ಬಂದಾರ ನೋಡು ಅಂತ ಮಂಗ್ಯ. Suppose you are going to be borrowed about all that. You are here but you do not hear. Englishnaga you are here in the class but you are unable to hear. ಎರಡು hear ಅದು. You are here in the class but you are unable to hear. ಕ್ಲಾಸ್ ನಾಗ ಕುಂತಿರಿ, ಆದ್ರೆ ಅವ್ರು ಹೇಳಿದ್ದ ಕೇಳ್ತಾ ಇಲ್ಲ, ಗುರುಗಳು ಹೇಳಿದ್ದು ಕೇಳ್ತಾ ಇಲ್ಲ, ಏನು ಉಪಯೋಗ? ಅಲ್ಲಿ ಮನಸ್ಸಿಗೂ ಮತ್ತು ಬುದ್ಧಿಗೂ ಏನಿಲ್ಲ, ತಾದಾತ್ಮ್ಯ ಇದೆ ಇಲ್ಲ, ಸಂಬಂಧ ಇಲ್ಲ, ಸಂಬಂಧ ಕಲ್ಪಿಸಿಲ್ಲ. ಅದಕ್ಕೆ ಎರಡೂ ಕೂಡ ಅವು ಸಮನಾಗಿ ಕೆಲಸ ಮಾಡಿದಾಗ ಮಾತ್ರ ವಿಷಯ ತಿಳಿತದ, ಬಂದಿದ್ದು ಸಾರ್ಥಕ ಆಗ್ತದೆ. ಸೊ ನಾವು ವಾಟ್ ಇಸ್ ದ ಪ್ರಾಬ್ಲಮ್? ಏನ್ ಸಮಸ್ಯೆ ಅದ? ಇಂಟೆಲೆಕ್ಟ್ ಹ್ಯಾಸ್ ಮೇಡ್ ದ ಡಿಸಿಷನ್, ಮೈಂಡ್ ರೆಫ್ಯೂಸಸ್ ಟು ಕೋಆಪರೇಟ್. ಬುದ್ಧಿಯನ್ನು ಸರಿಯಾದ ಡಿಸಿಷನ್ ಮಾಡೈತಿ, ತೀರ್ಮಾನ ತಗೊಂಡೈತಿ ಕ್ಲಾಸಿಗೆ ಹೋಗ್ಬೇಕು ಅಂತ. ಆದ್ರೆ ಬುದ್ಧಿ ಸಹಕಾರ ಕೊಡ್ತಾ ಇಲ್ಲ, ಅದು ಮನಸ್ಸು ಸಹಕಾರ ಕೊಡ್ತಿಲ್ಲ ಬುದ್ಧಿ ಮಾತಿಗೆ. then the decision of intellect become waste. ಅವಾಗ ಬುದ್ಧಿ ಏನು ತೀರ್ಮಾನ ತಗೊಂಡೈತಲ್ಲ ಅದು ಉಪಯೋಗ ಇಲ್ದಂಗ ಆಗ್ಬಿಡ್ತು. and therefore the sense organs should cooperate. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಅಂತಃಕರಣ ಚತುಷ್ಟಯ ಸಹಕಾರ ಇದ್ದಾಗ ಏನಾದ್ರು ಒಂದು ಕೆಲಸ ಆಗ್ತದೆ. ಆ ಕೆಲಸ ಆಗೋದಕ್ಕೆ ಇದಕ್ಕೆ ಏನಂತಾರ? ಇವಷ್ಟುಗಳ ಸಹಕಾರಕ್ಕ ಸೆಲ್ಫ್ ಮಾಸ್ಟರಿ ಅಂತಾರೆ. ಇದಕ್ಕೇನು ಎಲ್ಲವೂ ಕೂಡಿ ಒಂದು ಇದ್ರಾಗ ಒಂದೇ ದಿಶೆಯೊಳಗೆ ಕೆಲಸ ಮಾಡ್ತಾವಲ್ಲ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಇದಕ್ಕಂತಾರೆ ಸೆಲ್ಫ್ ಮಾಸ್ಟರಿ. The health and harmonious function of the sense organs is self mastery. Krishna tells, if these 4 are there, then spiritual will be successful. What are the 4? Equanimity, self confidence, self effort and self mastery. ಇವು 4 ಬಹಿರಂಗ ಸಾಧನೆ ಇದ್ವು ಅಂದ್ರೆ ನಿಮ್ಗೆ ಆಧ್ಯಾತ್ಮಿಕ ಸಾಧನೆ ಲಘು ಆಗ್ತದೆ. ಇಲ್ಲ ಇವು ಸರಿ ಇಲ್ಲ ಅಂತಂದ್ರೆ ನೀವು ಎಷ್ಟು ಬಹಳ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಫಲ ಬರ್ತದೆ. ಇಷ್ಟೇ. ಸೆಲ್ಫ್ ಮಾಸ್ಟರಿ, ದ ವರ್ಡ್ ಸೆಲ್ಫ್
means body, mind, sense complex in the sense called sense. ಇಲ್ಲಿ ಏನಂತಾರ ಸೆಲ್ಫ್ ಮಾಸ್ಟರಿ ಅಂತಂದ್ರೆ ಆತ್ಮನ ನಿಯಂತ್ರಣ ಮಾಡೋದಲ್ಲ. ಇಲ್ಲಿ ಈ ಶರೀರ ಮನಸ್ಸು ಬುದ್ಧಿಗಳಿಗಿನ ಇಲ್ಲಿ ಆತ್ಮ ಅಂತ ಹೇಳಿ. ಯಾಕಂದ್ರೆ ಅಜ್ಞಾನ ಕಾಲ ನಾವು ಶರೀರಕ್ಕಿನ ನಾವು ಆತ್ಮ ಅಂದೇವಿ. ಆತ್ಮ ಅಂದ್ರೆ ಏನು? ನಾನು ಅಂತ ಅರ್ಥ. And therefore Krishna tells in the 7th verse, which we are seeing in the last class, Jitatma Prashantasya. Suppose a person follows all these 4 disciplines, means what? Jitatma is self-mastery. Here Atma means body mind complex. Not Sachidananda Atma. ಇಲ್ಲಿ ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ಈ ಶರೀರ ಮತ್ತು ಮನಸ್ಸಿನ ಸಂಘಾತಕ್ಕೆ ಆತ್ಮ ಅಂದಾರ. ಇಲ್ಲಿ ಏನದ? ಸಚ್ಚಿದಾನಂದ ನಿತ್ಯ ಸ್ವರೂಪಕ್ಕೆ ಆತ್ಮ ಅಂದಿಲ್ಲ ಇಲ್ಲಿ. Jitatma means one who has mastered, one who is in charge of the life of her life or his life. And a consequence of that, what is the type of mind that person will enjoy? Prasantasya. Our ಮನಸ್ಸು ಹೆಂಗಿರ್ತದೆ? ಪ್ರಶಾಂತವಾಗಿ. ಪ್ರಕರ್ಷೇಣ ಶಾಂತ ಪ್ರಕಾಶ ಪ್ರಶಾಂತಸ್ಯ. A person whose mind is generally relaxed. ಯಾವುದು ಗಂತಿಲ್ಲ ಮನಸ್ಸಿನಾಗ, ಶಾಂತ ಸ್ವಭಾವ. Which is free from violent turmoils. ಯಾವುದಲ್ಲಿ ರಾಗದ್ವೇಷಗಳಿಲ್ಲ, ಶಾಂತ ಐತಿ ಆ ಮನಸ್ಸು. ಯಾವುದು ರಾಗದ್ವೇಷಗಳಿಲ್ಲ, ಉದ್ರೇಕ ಇಲ್ಲ. At the thought level, which is free from stress. ಯಾವುದು ಭಾರ ಇಲ್ಲ ಮನಸ್ಸಿನಾಗ. ಭಾರ, ವಚನ, ಆಯಾಸ and strain, extrovertedness, ಹೊರಮುಖತ್ವ. ಹೊರಗೆ ಹೋಗ್ಬೇಕು, ಅದೇ ರೀತಿ ನೋಡ್ಬೇಕು, ಇಲ್ಲಿ ಐತಿ, ಇಲ್ಲ ನಡಬೇಕು, ಇಲ್ಲಿ ನೋಡ್ಬೇಕು, ಇಲ್ಲ, ಅವೆಲ್ಲ ಬಂದ್. ಸಚ್ ಎ ಮೈಂಡ್ ಇಸ್ ಗಾಡ್ ಪ್ರಶಾಂತ. ಇಂಥ ಮನಸ್ಸಿಗೆ ಯಾವುದು ವೇದಾಂತಕ್ಕೆ ಬೇಕು, ಆ ಮನಸ್ಸಿಗೆ ಪ್ರಶಾಂತಸ್ಯ. ವಾಟ್ ಇಸ್ ಅಡ್ವಾಂಟೇಜ್ ಫಾರ್ ಹಿಮ್? ಅದರಿಂದ ಏನ್ ಲಾಭ? ಪರಮಾತ್ಮ ಸಮಾಹಿತ. ಪರಮಾತ್ಮ ಸಮಾಹಿತ ಅಂತಂದ್ರೆ ಅಂತ ಮನುಷ್ಯನಿಗೆ ರಿಕಗ್ನೈಸಿಂಗ್ ದ ಸೆಲ್ಫ್, ರಿಕಗ್ನೈಸಿಂಗ್ ದ ರಿಯಾಲಿಟಿ ಇಸ್ ವೆರಿ ವೆರಿ ಈಸಿ. ಆತ್ಮನನ್ನು ಗುರುತಿಸುವುದು ಅಂತ ಅಂತಃಕರಣಕ್ಕೆ ಬಹಳ ಹಗರ ಆಗ್ತದೆ. ಅಂತರ್ಮುಖ ವ್ಯಕ್ತಿತ್ವ ಇದ್ದವರಿಗೆ ಆತ್ಮಜ್ಞಾನ ಬೇಗನೆ ಆಗ್ತದೆ ಆತ್ಮೀಯರೇ. ಬಹಿರ್ಮುಖ ಇದ್ದಂತಹ ವ್ಯಕ್ತಿಗೆ ಆತ್ಮಜ್ಞಾನ ಫಲ ಆಗ್ತದೆ. Because he can make use of scriptures to his advantage and knowing Atma is the easiest job. ಯಾವುದು ಮುಖ ಅಂತರ್ಮುಖ ಅದ ಅವಾಗ ಆತ್ಮನ ಜ್ಞಾನ ಆಗೋದು ಬಹಳ ಹಗರ ಆಗ್ತದೆ. ಬಹಿರ್ಮುಖ ಇದ್ದಂತ ವ್ಯಕ್ತಿಗೆ ಆತ್ಮಜ್ಞಾನ ಆಗಕ್ ಬಹಳ ಕಷ್ಟ ಆಗ್ತದೆ, ಬಹಳ ಟೈಮ್ ತಗೋತದೆ. ಈಸಿಯರ್ ದ್ಯಾನ್ ಗೋಯಿಂಗ್ ಎನಿವೇರ್ ಇನ್ ದ ವರ್ಲ್ಡ್. ಎಷ್ಟು ಹಗರ ಐತಿ ಆತ್ಮಜ್ಞಾನ ಅಂತಂದ್ರೆ, ಒಂದ್ ಜಗತ್ನಾಗ ಒಂದ್ ದೇಶದಾಗಿಂದ ಇನ್ನೊಂದ್ ದೇಶಕ್ಕೆ ಹೋಗೋದು ಎಷ್ಟು ಹಗರ ಅದನೋ ಅಷ್ಟ ಹಗರ ಅದ ಮೋಕ್ಷಕ್ಕೆ ಹೋಗೋದು ಕೂಡ. ಆದ್ರೆ ನಿಮ್ಮಲ್ಲಿ ಅಧಿಕಾರಕ್ಕೂ ಇರ್ಬೇಕು, ಸಾಧನ ಚತುಷ್ಟಯ ಸಂಪನ್ನ ಇರ್ಬೇಕು. If you have to go to Badrinath, lot of effort is required. ನೋಡ್ರಿ, ಬದ್ರಿನಾಥಕ್ಕೆ ಹೋಗ್ಬೇಕಾದ್ರೆ ಗುಡ್ಗಾಡ ಪ್ರದೇಶ, ಲ್ಯಾಂಡ್ಸ್ಕೇಪ್ ಆಗ್ತಾ ಇದೆ, ಬಹಳ ಡೇಂಜರ್ ದಾರಿ ಅದಾವ. ಅಷ್ಟು ಕಠಿಣ ಮೇಲೆ ಆತ್ಮಜ್ಞಾನ ಹೋಗಕ ಅಷ್ಟು ದಾರಿ ಕಠಿಣ ಇಲ್ಲ. ಬದ್ರಿನಾಥ್ ಹೋಗೋದು ಕಠಿಣ ಅದ ಆತ್ಮೀಯ ಅಂತಾರೆ. 1000 feet high, lot of problems are there. ಬದ್ರಿನಾಥ ಸಮುದ್ರದ ಮಟ್ಟದಿಂದ 10,000 ಫೂಟ್ ಹೈಟ್ ನಲ್ಲಿ ಇದೆ. ಅಲ್ಲಿ ಹೋಗೋದು ಬಹಳ ಕಠಿಣದ, ದುರ್ಗಮವಾದ ದಾರಿ ಅದ. But you have to know the Atma, the truth of every self. In fact, is very very easy. ಆತ್ಮಜ್ಞಾನ ಮಾಡ್ಕೊಳ್ಳೋದು ಬದ್ರಿನಾಥದಷ್ಟು ಕಷ್ಟ ಏನಿಲ್ಲ. If only you are able to go according to the spiritual teaching. ಗುರು ಹೇಳ್ದಂಗ ನೀ ಕೇಳ್ಕೊಂತ ಹೋಗಿ ಅದ್ರಂಗ ಗುರು ಹೇಳ್ದಂಗ ನಿಮ್ ಮನಸ್ಸಿನ ಆಕಾರ ಆಗತ್ತು ಅಂದ್ರೆ ಬಹಳ ದಿನ ಇಲ್ಲ ಆತ್ಮಜ್ಞಾನ ಆಗ್ಲಿಕ್ಕೆ. Why do you say it is very easy? ಯಾಕಂದ್ರೆ ಹಗರ ಅಂತ ಹೇಳ್ತೀವಿ ನಾವು ಆತ್ಮಜ್ಞಾನ ಅನ್ನೋದು? Because the scriptures reveal Atma as none other than consciousness, which is available all the time. ಯಾಕಂದ್ರೆ ಆತ್ಮ ಸ್ವರೂಪ ಆತ್ಮ ಹೆಂಗೈತಂದ್ರೆ ಅದು ನಿಮ್ಮ ಹತ್ರ ಯಾವಾಗ್ಲೂ ಇರುವುದು, ಅದು ನಿಮ್ಮ ಬಿಟ್ಟು ಇರುವುದೇ ಇಲ್ಲ, ಅದ ಆತ್ಮ ಅಂತ ಹೇಳ್ತದೆ. ಹಂಗಾರೆ ನಾವು ಯಾವಾಗ್ಲೂ ನಮ್ ಕಡೆ ಇರೋದು ಯಾವುದಪ್ಪ? ಅದನ್ನ ಗುರುತಿಸ್ಬೇಕು. ಇಷ್ಟು ಟೂಕಿ ಕೊಟ್ಟ ಮ್ಯಾಗ ಅದನ್ನ ಗುರುತಿಸ್ಬೇಕಲ್ಲ. ಯಾವಾಗ್ಲೂ ನಮ್ ಬಿಟ್ಟು ಹೋಗ್ಲಾರ್ದ ಐತಂತ ಅದು ಆತ್ಮ ಅಂತಂದ್ರೆ ಅದು ಯಾವುದು? ಮನಸ್ಸು ಇವತ್ತಿಲ್ಲ ಐತಿ, ಅದು ಎಲ್ಲೇ ಹೋಗತ್ತೆ, ಹರಿದಾಡ್ತೈತಿ, ನನಗ್ ಗೊತ್ತೈತಿ, ಮನಸ್ಸಲ್ಲ ಅನ್ನಂಗ. ಶರೀರನು ಇವತ್ತು ಐತಿ, ನಾಳೆ ಹೋಗತ್ತೆ, ಅದು ಮನಸ್ಸಲ್ಲ ಅನ್ನಂಗ. ಮತ್ತಂದ್ರೆ ಯಾವಾಗ್ಲೂ ಒಂದ್ ಕಡೆ ಐತಿ, ಅದು ಎಲ್ಲಿ ಹೋಗುದಿಲ್ಲ ಅನ್ನುವಂಥದ್ದು ನನ್ನ ಆತ್ಮ ಅಂತ ಹೇಳ್ತಾನೆ ಭಗವಂತ ಗುರು. ಹಂಗಾರೆ ಅದು ಯಾವುದು? ಅದು ಯಾವುದು? which is available all the time. ಅದು ಯಾವಾಗ್ಲೂ ನನ್ನ ಹತ್ರ ಐತಂತ ಹೇಳ್ತಾರೆ. ಹಂಗಾರೆ ಅದು ನನ್ನ ಬಿಟ್ಟ ಹೋಗುದಿಲ್ಲ, ಅದು ನನ್ನ ಸ್ವರೂಪನ ಐತಂತಾರ. ಹಂಗಾರೆ ಅದು ಯಾವುದು? ಇನ್ ವಿಚಾರ ಮಾಡ್ಬೇಕು.
If it is mysterious object only available in at a particular time, you have to work for it. ಅದು ಯಾವುದೋ ಒಂದು ನೋಡಪ್ಪ ಚಮತ್ಕಾರಿಕ ವಿಷಯ ಐತಿ ಆತ್ಮ ಅಂದ್ರೆ ಅದು ಯಾವುದೋ ಒಂದು ಕಾಲದಾಗ ಧ್ಯಾನ ಕುಂತಾಗ ಅಷ್ಟ ಕಾಣ್ತೈತಿ ಅಂದ್ರೆ ಅದ್ರ ಬಗ್ಗೆ ಚಿಂತನೆ ಮಾಡ್ಬೋದು. ಯಾವಾಗ್ಲೂ ನನ್ನ ಕಡೆ ಐತಂತದು. ಧ್ಯಾನ ಕುಂತಾಗ ಐತಿ, ಧ್ಯಾನ ಕುಂಡ್ರದಾಗ ಐತಿ, ವ್ಯವಹಾರ ಮಾಡೋ ಹೊತ್ನಾಗ ಐತಿ, ನಿದ್ದೆ ಮಾಡೋ ಹೊತ್ನಾಗ ಐತಿ, ಮನ್ಕೊಂಡಾಗ ಐತಿ, ಹುಟ್ಟುವಾಗ ಐತಿ, ಮುದುಕಾದಾಗ ಐತಿ, ಸಾಯಾಗ ಐತಿ, ಯಾವಾಗ್ಲೂ ಹಂಗೈತಿ, ಯಾವಾಗ್ಲೂ ಬದಲಾವಣೆ ಆಗೇ ಇಲ್ಲ ಅದ. ಅದನ್ನ ಗುರುತಿಸ್ಬೇಕಾಗಿತ್ತು. ಇಷ್ಟೆಲ್ಲ ಹೇಳಿದಾಗ ಗೊತ್ತಾಗೋದ್ರೆ ಗೊತ್ತಾಗ್ತದೆ. ಯಾಕೆ ಗೊತ್ತಾಗೋದಿಲ್ಲ? ಅದಕ್ಕೆ ಸಂಸ್ಕಾರಗಳಾಗತ್ತೀವಿ, ಮನಸ್ಸಿಗೆ ಗೊತ್ತು ಮಾಡ್ಕೊಳ್ಳೋಣಕ್ಕೆ. If it is a mysterious object only available at particular time, ಯಾವ್ದಾದ್ರು ಒಂದು ವಿಚಿತ್ರ ವಸ್ತು ಇತ್ತು ಅಂದ್ರೆ ಅದು ಯಾವುದೋ ಒಂದು ಟೈಮಿಗೆ ರಶಿನ 4 ಗಂಟೆಗೆ ಚತುರ್ಮುಖಾಂಬರಿಂದ ದರ್ಶನ ಕೊಡ್ಬೇಕು ಅನ್ನೋದು ಆಗ್ಬೋದು. ಹಂಗಲ್ಲ, ಯಾವಾಗ ನಿಮ್ ಕಡೆ ಇದ್ದದ ಆತ್ಮ ಸ್ವರೂಪ. ಈಗ 5 ದಿನ ಐತಿ, ನಿನ್ನೆ ಇತ್ತು, ನಾಳೆ ಇರ್ತದ, ಬದಲಾವಣೆ ಆಗದೆ ಇರ್ತದ, ಅದು ನಿಮ್ಮ ಹತ್ರ ಇರ್ತದ, ಎಲ್ಲೂ ಇಲ್ಲ. You have to work for it. ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. If the scriptures are going to talk about something which is available only at a particular time or state, then you have to work hard. ಶ್ರುತಿ ನಿಮಗೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಮಾತ್ರ ಗೊತ್ತಾಗುವಂತದ್ದು ಆತ್ಮ ವಸ್ತು ಐತೆ ಅಂತ ಹೇಳಿತ್ತಂದ್ರೆ ನೀವು ಅದ್ರ ಟೈಮಿಗೆ ಕಾಯ್ಕೊಂಡ್ ಮುಟ್ಟಬೇಕಾಗಿತ್ತು. ಇದು ಹಂಗಲ್ಲ. ಯಾವಾಗ್ಲೂ ನೀನು ಆತ್ಮ ಸ್ವರೂಪನಾದಿ, ನಿನ್ನ ಹತ್ರ ಅದ ಅನ್ನುವಂಥದ್ದಂದ್ರೆ ಎಲ್ಲಿ ಬಿಟ್ಟು ಹೋಗಲಾರ್ದಂಥದ್ದು ಯಾವ್ದೈತಿ ಅದ ನಾನು ಆತ್ಮ ಸ್ವರೂಪ ಅಲ್ಲ. ಶರೀರ ಬಿಟ್ಟು ಹೋಗ್ತೈತಿ, ನನಗೆ ಶರೀರನೂ ಅಲ್ಲ, ಮನಸ್ಸು ಬಿಟ್ಟು ಹೋಗ್ತೈತಿ, ಮನಸ್ಸು ಅಲ್ಲ, ಬುದ್ಧಿನೂ ಬಿಟ್ಟು ಹೋಗ್ತೈತಿ, ಬುದ್ಧಿನೂ ಅಲ್ಲ. ಹಂಗಾರೆ ಯಾವುದು? ಯಾವಾಗ್ಲೂ ನಮ್ಮ ಕಡೆ ಇರೋದು ಯಾವುದು? ಇದಕ್ಕೆಲ್ಲಕ್ಕೂ ಅಧಿಷ್ಠಾನವಾಗಿರುವಂತಹದ್ದು ಆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ವಸ್ತು, ನಿರಾಕಾರ ನಿರ್ಗುಣ ವಸ್ತು, ಅದೇ ನಾನು ಅನ್ನಂಗಾಯ್ತು. There are many mysterious experiences talked about which requires meditation and going to different levels of mind, and only when your mind is at that level you can experience that particular object. They talk about experience in different lokas, higher world, higher beings, higher devatas. They are not naturally available now. The mind will have to go to a different state like samadhi to experience the mysterious object, whereas Atma, the truth, the scriptures reveal, is not something available and the mysterious are a particular state. ನೋಡ್ರಿ, ತಪಸ್ಸು ಮಾಡಿ ದೇವರನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನುವಂಥದ್ದು ಕಷ್ಟದ. ತಪಸ್ಸು ಮಾಡಿ ಏನದ ಏನಾದ್ರೂ ನಾ ಅನ್ನೋದನ್ನ ನೀ ಕಾಣ್ಬೇಕಂತಂದ್ರೆ ಅದು ಬಹಳ ಕಷ್ಟದ. ಆದ್ರೆ ನೀ ಏನ್ ಅದಿಯಲ್ಲ ಅದನ್ನ ಕಾಣೋದು ಬಹಳ ಹಗರದಂತ. ಎಲ್ಲ ಒಗಟವಸದ ಮಾತು, ಬಹಳ ಅಷ್ಟು ರಹಸ್ಯಪೂರ್ಣ ಅದಾವ ಮಾತು. ಎಕ್ಸ್ಪೀರಿಯನ್ಸ್ ಇನ್ ಡಿಫ್ರೆಂಟ್ ಲೋಕಾಸ್, ಬೇರೆ ಬೇರೆ ಜಗತ್ತು ಲೋಕಗಳದಾವ ಅನ್ನೋದು. ಹೈಯರ್ ವರ್ಡ್ಸ್, ಶ್ರೇಷ್ಠ ಕನಿಷ್ಠ ಲೋಕಗಳದಾವ ಅನ್ನೋದು. ಹೈಯರ್ ಬೀಯಿಂಗ್ಸ್, ನಮ್ಗಿಂತ ಉತ್ತಮ ಜೀವಿಗಳದಾರ, ಕನಿಷ್ಠ ಜೀವಿಗಳದಾರ ಅನ್ನೋದು. ಹೈಯರ್ ದೇವತಾ, ನಮ್ಗಿಂತ ಹೆಚ್ಚಿನ ಶಕ್ತಿಯುತವಾದ ದೇವತೆಗಳದಾರ ಅನ್ನೋದು. ದೇ ಆರ್ ನಾಟ್ ನ್ಯಾಚುರಲಿ ಅವೈಲೇಬಲ್ ನೌ. ಅವು ನಮಗೆ ಸಾಮಾನ್ಯವಾಗಿ ಕೈಗೆ ಸಿಗುವುದಿಲ್ಲ. ದ ಮೈಂಡ್ ವಿಲ್ ಹ್ಯಾವ್ ಟು ಗೋ ಟು ಡಿಫ್ರೆಂಟ್ ಸ್ಟೇಟ್ ಆಫ್ ಸಮಾಧಿ. ಅವೆಲ್ಲ ಬೇರೆ ಬೇರೆ ಸಮಾಧಿ ಹಂತದಾಗ ಹೋದಾಗ ಆ ದೇವತೆಗಳು ಕಾಣ್ತಾರೆ. ಅವೆಲ್ಲ ಸೂಕ್ಷ್ಮ ವಸ್ತುಗಳು ಗೊತ್ತಾಗ ಸಮಾಧಿ ಒಳಗೆ ಕಾಣ್ತಾವ. To experience the mysterious object, whereas ಆತ್ಮ ಈ ಯಂತ್ರವಾದ ವಸ್ತುಗಳನ್ನ ಕಾಣಬೇಕು ಅಂದ್ರೆ ನಾವು ಧ್ಯಾನ ಕೊಡ್ಬೇಕು. ಧ್ಯಾನ ಕುಂತ ಮ್ಯಾಗ ಅದು ಮನಸ್ಸಿನಾಗ ಅದು ಆಕಾರ ಕಾಣ್ತದೆ. ಆದ್ರೆ ಈ ಆತ್ಮ ಏನೈತಲ್ಲ, ಇದಕ್ಕೆ ಏನು ಧ್ಯಾನ ಬೇಕಾಗಿಲ್ಲ. ಇದು ನಿಜವಾಗಿ ತಿಳುವಳಿಕೆ ಬೇಕು, ಜ್ಞಾನ ಬೇಕಾಗಿಲ್ಲ, ಧ್ಯಾನ ಬೇಕಾಗಿಲ್ಲ. The Upanishad point out of that the Atma doesn't require going to any other state. ಎಲ್ಲಿಯೂ ಯಾವುದೇ ಒಂದು ಮನಸ್ಸಿನ ಅಂತರದಲ್ಲಿ ಹೋಗಿ ಅದನ್ನ ಧ್ಯಾನದಿಂದ ನೋಡುವಂತದ್ದು ಅಲ್ಲ. Then what is the Atma is conscious principle. ಏನಂಗಾರ ಆತ್ಮ ಅಂದ್ರೆ ಅದು ಅರಿವು ಸಹಿತ ಇರುವಂತಹ ಒಂದು ತತ್ವ, which is available in all particular state of mind. ಯಾವ ಮನಸ್ಸೈತೆ ಆ ಮನಸ್ಸಿನಿಂದ ಇರುವಂತಹದ್ದು ಆತ್ಮ. ಅದು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ವಸ್ತು. Whether it is a waking state, whether it is a dream state, whether it is a sleep state, whether it is samadhi state, or people talk about Turyam, Turyatita, Turyatita, Atita, Atita, whatever be the state, Atma is something which is available all the time. ನೋಡ್ರಿ, ತ್ರಿಗುಣಾತೀತ ಅನ್ರಿ, ಅಥವಾ ತುರ್ಯಾತೀತ ಅನ್ರಿ, ಅಥವಾ ಈ ಜಾಗ್ರತ ಸ್ವಪ್ನ ಸುಷುಪ್ತಿ ಆಚೆಗರ ಅನ್ರಿ, ಆ ಆತ್ಮಸ್ಥಿತಿ ಏನೈತಲ್ಲ ಅದು ಮಾತ್ರ ನಿಮಗೆ ಆಕಾರ ಇಲ್ಲದ್ದು, ಇದೆಲ್ಲರಿಗೂ ಅಧಿಷ್ಠಾನ ಸ್ವರೂಪವಾಗಿರುವಂತದ್ದು. ಇಷ್ಟು ಕೊಡ್ಬೇಕು. ಇನ್ ವಾಟ್ ಫಾರ್ಮ್ ಇಟ್ ಇಸ್ ಅವೈಲೇಬಲ್? ಅದಕ್ಕೆ ಏನ್ ಆಕಾರ ಐತ್ರಿ ಅಂದ್ರೆ, ನೋ, ಇಟ್ ಈಸ್ ಅವೈಲೇಬಲ್ ಇನ್ ಫಾರ್ಮ್ ಆಫ್ ಕಾನ್ಶಿಯಸ್ನೆಸ್. ಅದಕ್ಕೆ ಆಕಾರ ಇಲ್ಲ, ಅದು ಅರಿವು ಸ್ವರೂಪದ. But what we are asked to do, this consciousness is available along with the thoughts in the mind. ಆ ಅರಿವು ಈ
ಮನಸ್ಸಿಗೆ ಬರಬೇಕು. ಯಾವಾಗಲೂ ಇರುವುದು ಅರಿವು ಸ್ವರೂಪ ಐತಿ. ಅದು ಇಲ್ಲದೇ ಯಾವ್ದು ಜಗತ್ತು ಬರುವುದಿಲ್ಲ. ಅದಕ್ಕೆ ಆತ್ಮ ಅಂತಾರಲ್ಲ, ಅದೇ ನಾನಿದ್ದೇನೆ ಅನ್ನುವಂತ ಅದು ಏನ್ ಅಪರೋಕ್ಷ ಜ್ಞಾನ ಐತಿ, ಇದನ್ನೇ ತಿಳ್ಕೋಬೇಕಾಗಿದೆ. ವಿ ಹ್ಯಾವ್ ಟು ಗೋ ಓನ್ಲಿ ಟರ್ನ್ ಅವರ್ ಅಟೆನ್ಷನ್. ನಾವು ಏನ್ ಮಾಡ್ಬೇಕಾಗಿದೆ, ಮನಸ್ಸನ್ನ ಬಳಸಿ ನೋಡ್ಬೇಕಾಗಿದೆ. ಹೊರಮುಖವಾಗಿ ಬರ್ದಾನ ಇಂದ್ರಿಯನ್ನ ಇವ್ರು ಒಳಮುಖ ಮಾಡ್ಕೊಂಡು ನೋಡ್ಬೇಕಾಗಿದೆ. From the thought except the mind, the changing thought aspect the mind to the changeless consciousness. ಬದಲಾವಣೆ ಆಗುತ್ತಿರುವಂತಹ ಮನಸ್ಸು ಏನ್ ನೋಡಾಕತೈತಿ ಹಂಗ ನೋಡುದನ್ನ ಬಿಡಬೇಕು. ಬದಲಾವಣೆ ಆಗದೇ ಇರುವಂತಹ ಆತ್ಮ ಏನ್ ನೋಡಾಕತೈತಿ ಆ ತೃಕ್ಕದಲ್ಲಿ ನಾನು ಅಭಿಮಾನವನ್ನು ಪಡಬೇಕು. ಇವನ್ ನೌ ಆಸ್ ಯು ಆರ್ ಲಿಸ್ನಿಂಗ್ ಟು ದ ವರ್ಡ್, ಈಗ ಏನ್ ನೀವು ಕೇಳಾಕತ್ತೀರಿ ಶಬ್ದ, ಇನ್ ಯುವರ್ ಮೈಂಡ್ ದೇರ್ ಆರ್ ಟೂ ಥಿಂಗ್ಸ್. ಈಗ ನಿಮ್ಮ ಮನಸ್ಸಿನಾಗ ಎರಡು ವಸ್ತು ಅದಾವ. ಆಸ್ ಯು ಆರ್ ಲಿಸ್ನಿಂಗ್ ಟು ಮೈ words in the mind, thought are occurring. Now ಹೇಳಾಗತ್ತಿದ್ರೆ ನಿಮ್ ತಲೆಗೆ ಎರಡು ವಿಚಾರಗಳು ಬಂದ ಬಿಟ್ಟು. Every word is creating a thought in your mind. ಈ ಮಾತುಗಳನ್ನ ಹೇಳುವತ್ತಾಗ ಆ ಮಾತು ನಿಮ್ ಮನಸ್ಸಿನಾಗ ಹೋಗಿ ಆಕಾರ ಆಗಾಗತ್ತೆ. And you are grasping the thought. ನೀವು ಅವಾಗ ಆ ವಿಚಾರವನ್ನು ತಿಳ್ಕೊಳಕತ್ತೀರಿ. You are understanding or not understanding. ತಿಳಿದಿರ್ತೈತಿ, ಇಲ್ಲ ತಿಳಿದಿರಂಗಿಲ್ಲ. ಆದ್ರೆ ಶಬ್ದಗಳು ಮಾತ್ರ ಪರಿಣಾಮ ಮಾಡಾಕತ್ತಾವ. You are accepting or not accepting. ನೀವು ಅದನ್ನ ಒಪ್ಕೋಬಹುದು, ಒಪ್ಕೊಳ್ತಾ ಇರ್ಬೋದು. The thoughts are variable. ಇಲ್ಲಿ ವಿಚಾರಗಳು ಬದಲಾವಣೆ ಆಗ್ತಾ ಇದಾವೆ. ಬಟ್ ಇನ್ ಅಂಡ್ ಥ್ರೂ ದ ವೇರಿಯಬಲ್ ಥಾಟ್ಸ್, ಇವೆಲ್ಲ ಏನ್ ವಿಚಾರಗಳದಾವ, ಬದಲಾವಣೆ ಹೊಂದುವಂತ ವಿಚಾರಗಳದಾವ. ಆ ಬದಲಾವಣೆ ಹೊಂದುವಂತ ವಿಚಾರದಲ್ಲಿ ಬದಲಾವಣೆ ಹೊಂದುವಂತ ಒಂದು ತತ್ವ ಅದು ಗುರುತಿಸ್ರಿ. ಪರಿವರ್ತನಶೀಲ ಜಗತ್ತಿನಲ್ಲಿ ಪರಿವರ್ತನ ರಹಿತ ಇರುವಂತ ಒಂದು ವಸ್ತು ಅದ, ಅದು ಆತ್ಮ, ಅದು ಗುರುತಿಸ್ರಿ. ದೇರ್ ಇಸ್ ಎ ನಾನ್ ವೇರಿಯಬಲ್ ಕಾನ್ಸ್ಟೆಂಟ್ ಪ್ರಿನ್ಸಿಪಲ್. ಕ್ಯಾನ್ ಯು ಗೆಸ್ ವಾಟ್ ದಟ್ ಕಾನ್ಸ್ಟೆಂಟ್ ಪ್ರಿನ್ಸಿಪಲ್ ಈಸ್? ಬದಲಾವಣೆ ಸಹಿತ ಇರುವಂತಹ ಈ ಜಗತ್ತಿನಲ್ಲಿ ಬದಲಾವಣೆ ಆಗದೇ ಇರುವಂತಹ ಒಂದು ವಸ್ತು ಅದ, ಅದನ್ನ ಸೂಕ್ಷ್ಮ ಬುದ್ಧಿಯಿಂದ ಗುರುತಿಸ್ರಿ, ಅದೇ ಆತ್ಮ ಅದ. That is none other than the conscious principle, because I am conscious of the first thought, conscious of the second thought. ನೋಡ್ರಿ, ನಮ್ಮಲ್ಲಿ ಒಂದನೇದು ಒಂದು ವಿಚಾರ ಬಂತು, ಅದು ಹೋತು. ಎರಡನೇ ವಿಚಾರ ಬಂತು, ಅದು ಹೋತು. ಮೂರನೇ ವಿಚಾರ ಬಂತು, ಹೋತು. ಒಂದನೇ ವಿಚಾರ ಬಂತು, ಹೋತು. ಎರಡನೇ ವಿಚಾರ ಬಂತು, ಹೋತು. ಮೂರನೇ ವಿಚಾರ ಬಂತು. ವಿಚಾರಗಳೆಲ್ಲ ಆಗಲ್ಲ ಬರ್ತಿರ್ತಾವ, ಹೋಗ್ತಾರ. ಹೆಂಗ ಸಮುದ್ರದಲ್ಲಿ ಅಲೆಗಳು ಹುಡ್ತಾವ, ಸಾಯ್ತಾವ, ಹಂಗ ವಿಚಾರಗಳು ಬರ್ತಾವ, ಹೋಗ್ತಾವ. The thoughts vary, but the conscious doesn't vary. ಈ ವಿಚಾರಗಳು ಬದಲಾವಣೆ ಆಗ್ತಾವ. ಆ ಬದಲಾವಣೆ ಆಗ್ತಾ ಇರುವಂತ ವಿಚಾರಗಳ ಮಧ್ಯದ ಹಿಂದ ಅದಕ್ಕೆ ಬದಲಾವಣೆ ಆಗದೇ ಇರುವಂತಹದ್ದು ಒಂದು ತತ್ವ ಅದ. ಅದು ಏನ್ ನಿಮಗೆ ಸ್ಫುಟವಾಗಿ ಬರ್ತಕ್ಕಂದ್ರೆ ಎರಡು ವಿಚಾರಗಳ ಮಧ್ಯದಲ್ಲಿ ಐತ್ ನೋಡ್ರಿ, ಅದು ಆತ್ಮ. ಆ ಎರಡು ವಿಚಾರದ ಮಧ್ಯದಲ್ಲಿ ಶಾಂತ ಸ್ವರೂಪ ಐತಲ್ಲ, ಅದು ಆತ್ಮ. ಅದಷ್ಟ ಆತ್ಮ ಅಲ್ಲ. ಆ ವಿಚಾರ ಇದ್ದಾಗಲೂ ಅದು ಓತಪ್ರೋತವಾಗಿ ಅಲ್ಲೇ ಐತಿ. ವಿಚಾರ ಮಾಡ್ರಿ, ಸೂಕ್ಷ್ಮ ರೀತಿಯಲ್ಲಿ ವಿಚಾರ ಮಾಡ್ರಿ. Conscious of the third thought, the thoughts vary, but the conscious doesn't vary. ಅಲ್ಲಿ ವಿಚಾರ ಬದಲಿ ಆಗ್ತದೆ, ಆದ್ರೆ ಅದು ಆತ್ಮ ಬದಲಾವಣೆ ಆಗುದಿಲ್ಲ. ಆ ಬದಲಾವಣೆ ಆಗದೇ ಇರುವಂತದ್ದು ಒಂದು ವಸ್ತು ಐತಿ, ಅದು ಆತ್ಮ. Like that, the light that is pervading the heart, the people are coming and going, but in and through the arrival and departure of the people, that is the common factor is light, because of which I am aware of arrival of the people as well as departure of the people. ನಾಟಕ ದೀಪ ಪ್ರಕರಣದಲ್ಲಿ ನಾಟಕದಾಗ ಒಂದು ದೀಪ ಅದ. ಆ ದೀಪ ಅದು ಯಾರು ಬಂದಾಗ ಅಂದ್ರೆ ಒಬ್ಬ ನರ್ತಕಿ ಬಂದಾಗ ಬೆಳಗ್ತಾ ಇದೆ, ಒಬ್ಬ ರಾಜ ಬಂದಾಗ ಬೆಳಗ್ತದ, ಒಬ್ಬ ಭಿಕ್ಷುಕ ಬಂದಾಗ ಬೆಳಗಾಗತ್ತದ. ಅದು ಯಾವಾಗಲೂ ಐತೆ. ಎಲ್ಲಾ ನಾಟಕ ಮುಗಿದು ಹೋದ್ರು ಅದು ದೀಪ ತಾನು ಖಾಲಿ, ಅದು ಏನದ ನಾಟಕದ ಮೈದಾನ ಏನೈತಲ್ಲ, ಅದು ಸ್ಕ್ರೀನ್ ಏರಿಯಾ ಐತಲ್ಲ, ಅದನ್ನ ಬೆಳಗಾಗತ್ತೆ. ಹಂಗ ಇದು ಆತ್ಮ ಅನ್ನೋದು ಯಾವಾಗ್ಲೂ ಬೆಳಕಿನ ಸ್ವರೂಪ ಐತಿ. ಅಲ್ಲಿ ಯಾವಾಗ ಬೇಕಾದಂತ ಪಾತ್ರಧಾರಿಗಳಲ್ಲಿ ಎಲ್ಲರೂ ಬೆಳಗುವಂತ ಕೆಲಸ ಮಾಡಾಗತ್ತೆ. ಆದ್ರೆ ಅದು ಎಲ್ಲರೂ ಪಾತ್ರಧಾರಿಗಳನ್ನು ಗುರುತಿಸಾಗತ್ತಾರ. ಆ ಬೆಳಗುವಂತ ತತ್ವವನ್ನು ಗುರುತಿಸೋರು ಎಲ್ಲೇ ಒಬ್ಬ ಕದಾಚಿತ್. What is the common factor? The light, because of which I am aware of the arrival of the people as well as the departure of the people. In fact, if there is one principle which is ever available, that is consciousness. ನೋಡ್ರಿ, ಆ ನಾಟಕ ದೀಪ ಪ್ರಕರಣದೊಳಗ ನಾಟಕದಾಗಿನ ಬೆಳಕ್ ಹೆಂಗೈತಲ್ಲ ಹಂಗ ಆತ್ಮ ಅದ. ಆತ್ಮ ಇದ್ದಾಗ ಯಾರು ಬರ್ತಾರ ಅವ್ರು ಬಂದಿದ್ ಗೊತ್ತಾಗ. ಆತ್ಮ ಇದ್ದಾಗ ಯಾರು ಹೋಗ್ತಾರ, ಇಂಥ ಪಾತ್ರಧಾರಿಗಳು ಹೋದ್ರು, ಇಂಥ ಪಾತ್ರಧಾರಿಗಳು ಬಂದ್ರು ಗೊತ್ತ. ಆ ಬೆಳಕ ಇಲ್ಲಂದ್ರೆ ಯಾರು ಬಂದಿದ್ದು ಯಾರು ಹೋಗಿದ್ದು ಹೆಂಗ್ ಗೊತ್ತಾಗ. ಆದ್ದರಿಂದ ಆ ಆತ್ಮ ಅನ್ನುವಂಥದ್ದು ಈ ಬದಲಾವಣೆ ಪರಿವರ್ತನಾಶೀಲ ಜಗತ್ತಿನಲ್ಲಿ ಬದಲಾವಣೆ ಆಗದ ತತ್ವವನ್ನು ಕಂಡುಹಿಡಿಯುವಂತ ಒಂದು ಕಲೆಯನ್ನ ಗುರು ಹೇಳ್ತಾನೆ. ಆ ವಿಚಾರವನ್ನ ತಿಳಿದಾಗ ನಮ್ಗೆ ಆತ್ಮಸ್ವರೂಪ ಗೊತ್ತಾಗ್ತದೆ, ಅಪರೋಕ್ಷವಾಗಿ ಗೊತ್ತಾಗ್ತದೆ ಅನ್ನುವಂಥದ್ದು ಹೇಳೋದ. ಇನ್ನೂ ವಿಷಯ ಬಾಕಿ
ಬಾಕಿ ಅದ ಆ ವಿಷಯವನ್ನ ಮತ್ ನಾಳೆಗೆ ನೋಡೋಣ ಅನ್ನೋವರೆಗೆ ಇವತ್ತಿನ